After marriage, it was a completely a different scenario. ಇಲ್ಲ ಕೆಲಸ ಮಾಡಬಾರ್ದು. ದೆನ್ ಐ ಥಾಟ್ ಓಕೆ ಫೈನ್ ಇಫ್ ಈಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಪ್ರಾಬ್ಲಮ್. ಇಷ್ಟು ವರ್ಷ ನಾನು ಯಾಕೆ ಮಾತಾಡಿಲ್ಲ ಅಂದ್ರೆ ನಂಗೆಲ್ಲೂ ಮಾತಾಡಬೇಕು ಅಂತಾನೂ ಅನಿಸ್ಲಿಲ್ಲ. ಆ ಥರ ಇದ್ದಿದ್ರೆ ನಾನು ಬಿಗ್ ಬಾಸ್ ಅಲ್ಲೇ ಮಾತಾಡ್ಬೋದಾಗಿತ್ತು. ಐ ಕುಡ್ ಹ್ಯಾವ್ ಟೇಕನ್ ಆಲ್ ದ ಫೇಮ್. ನಮ್ಮ ಸುತ್ತಮುತ್ತ ಜನ ಅದಕ್ಕೆ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರು. ಇಟ್ಸ್ ಓಕೆ ಇಫ್ ದೇ ಆರ್ ರಿಯಾಕ್ಟಿಂಗ್, ಇಟ್ ಇಸ್ ಮೈ ಲೈಫ್. ಐ ವಾಸ್ ಓನ್ಲಿ ಯೂಸಿಂಗ್ ಅ ಲ್ಯಾಂಡ್ ಲೈನ್. ಅದನ್ನು ಇಟ್ ವಾಸ್ connected to his office. So ನಾನೇನಾದ್ರು ಕಾಲ್ ಮಾಡಿದೆ, he could hear that conversation completely. It was like that. ಲೈಫ್ ಸ್ಟೈಲ್ ಅದನ್ನ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತಾರೆ. ಬಸವೇಶ್ವರ ನಗರಲ್ಲೇ ನಾನು ಹುಟ್ಟಿದ್ದು, ಅವ್ರ ಮನೆ ಇದ್ದಿದ್ದು ಬಸವೇಶ್ವರ ನಗರಲ್ಲಿ. ಅವಾಗ ಆ ವ್ಯಕ್ತಿ ಬಂದ್ಬಿಟ್ಟು ನನ್ನ ನೋಡೋದಕ್ಕೆ ಬರ್ಲೇ ಇಲ್ಲ. When I turned 18 on my Instagram, ಹಾಯ್ ಐ ಆಮ್ ಯುವರ್ ಡ್ಯಾಡ್ ಅಂತ ಹಾಕ್ಬಿಟ್ಟು ನನ್ನೊಂದು ಫೋಟೋ ಹಾಕ್ಬಿಟ್ಟು ನನಗೆ ಕಳಿಸ್ತಾರೆ. ಕಾನ್ವರ್ಸೇಷನ್ ಬಂದಾಗ ನನಗೆ ಬಂದಿದ್ದು ಒಂದೇ ಪ್ರಪೋಸಲ್: ನಿಮ್ಮ ಅಮ್ಮನ್ ಬಿಡ್ಬೇಕು, ನಿಮ್ಮ ಅಜ್ಜಿನ ಬಿಡ್ಬೇಕು, ನಿನ್ ನಾಯಿ ಮರಿನ ಬಿಡ್ಬೇಕು, ನೀನ್ ಈ ಇಂಡಸ್ಟ್ರಿ ಬಿಡ್ಬೇಕು. After marriage, it was a completely a different scenario. ಇಲ್ಲ ಕೆಲಸ ಮಾಡಬಾರ್ದು. ದೆನ್ ಐ ಥಾಟ್ ಓಕೆ ಫೈನ್ ಇಫ್ ಈಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಪ್ರಾಬ್ಲಮ್. ನಾನು ಅವಾಗ ಗೌತಮಿ ಮಾಡ್ತಿದ್ದೆ, ಸೀರಿಯಲ್ ಮಾಡ್ತಿದ್ದೆ. ಅದ್ರದ್ದು ಪೇಮೆಂಟ್ ಇಶ್ಯೂ ಆಗಿತ್ತು. ಪೇಮೆಂಟ್ಸ್ ಬಂದಿದ್ದಿಲ್ಲ ನಾನು ಕೆಲಸ ಮಾಡಿದಷ್ಟು. ಪೇಮೆಂಟ್ಸ್ ಕೊಡ್ತಿಲ್ಲ ಅಂದಮೇಲೆ ನೀನಿಗೆ ಕೆಲಸ ಮಾಡ್ತೀಯ, ಕೆಲಸ ಮಾಡಬೇಡ ಅಂತ. ಹಿ ಓನ್ಲಿ ಸ್ಪೋಕ್ ರೂಡ್ಲಿ ಟು ದ ಪ್ರೊಡ್ಯೂಸರ್ ಆಫ್ ದಟ್ ಟೀಮ್ ಆಲ್ಸೋ. ನಾನು ಮಾತಾಡೋಕ್ಕೂ ಹೋಗಲಿಲ್ಲ, ಇವರೇ ಮಾತಾಡಿದ್ರು. ಇಲ್ಲ ಪೇಮೆಂಟ್ ಕೊಟ್ಟರೆ ನಾವು ಬರ್ತೀವಿ, ಇಲ್ಲಾರೆ ಇಲ್ಲ ಅನ್ನೋ ಥರದ್ದು. ಅವ್ರು ಪೇಮೆಂಟ್ ಕೊಡಲಿಲ್ಲ, ನಾನು ಹೋಗಲಿಲ್ಲ ಆಮೇಲೆ ಆ್ಯಕ್ಟ್ ಮಾಡೋದಕ್ಕೆ. ಈ ಥರ ಗೌತಮಿ ಬಿಟ್ಟೆ. ಹಾಗಾಗಿ ದೂರ ಸರಿತಾ ಹೋದೆ ಇಂಡಸ್ಟ್ರಿಯಿಂದ. ಓಕೆ, ಮನೇಲಿ ಚಿರಿಪಿರಿ ಯಾವಾಗಲೂ ಇರೋದು, ಯಾಕೆ ಬೇಕು ಹಣೆ ಬರ ಅಂದ್ಬಿಟ್ಟು ನಾನು ಸುಮ್ಮನಾಗೋದೆ. ಓಕೆ ಫೈನ್, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಇಲ್ಲಿ ಬಿಕಮ್ ಓಕೆ ಅಂತ ಅಂದ್ಕೊಂಡು. ಬಟ್ ಹೀ ಈಸ್ ಅ ಲೋನರ್, ಬೇಸಿಕ್ಲಿ ಅ ಲೋನರ್. ಇಷ್ಟು ವರ್ಷ ನಾನು ಯಾಕೆ ಮಾತಾಡಿಲ್ಲ ಅಂದರೆ ನಂಗೆಲ್ಲೂ ಮಾತಾಡಬೇಕು ಅಂತಾನೂ ಅನಿಸ್ಲಿಲ್ಲ. ಐ ಡೋಂಟ್ ನೋ ವೈ ಐ ಓಪನ್ ಅಪ್. ಒಂದು ಪಾಯಿಂಟ್ ಅಲ್ಲಿ ಇದ್ವಿ ದಟ್ ಇದರಿಂದ ನಾವು ಪಬ್ಲಿಸಿಟಿ, ಗಿಮಿಕ್ ಅಥವಾ ಎಮೋಷನಲ್ ಕಾಂಟೆಕ್ಸ್ಟ್ ಅನ್ನೋದಕ್ಕೆ ಯಾವುದು ತಗೊಂಡಿಲ್ಲ. ಆ ಥರ ಇದ್ದಿದ್ರೆ ನಾನು ಬಿಗ್ ಬಾಸ್ ಅಲ್ಲೇ ಮಾತಾಡ್ಬೋದಾಗಿತ್ತು. ಐ ಕುಡ್ ಹ್ಯಾವ್ ಟೇಕನ್ ಆಲ್ ದ ಫೇಮ್. ಅಂಡ್ ಐ ಥಿಂಕ್ ಒನ್ ಪಾಯಿಂಟ್ಗೆ ವೆನ್ ಎವ್ರಿ ಕಾಮೆಂಟ್, ಎವ್ರಿ ಕಾಲ್ ಕೇಮ್ ಅಂದ್ರೆ ಆ ಒಂದು ಪಾಡ್ಕಾಸ್ಟ್ ಅಲ್ಲಿ ನೀನು ಮಾತಾಡಿದ್ಮೇಲೆ ನನಗೆ ಅದರಿಂದ ಏನೋ ಪ್ರಾಬ್ಲಮ್ ಇದ್ದಲ್ಲ, ನಿನಗದ್ರಿಂದ ಏನೋ ಪ್ರಾಬ್ಲಮ್ ಇದ್ದಲ್ಲ, ಬಟ್ ನಮ್ಮ ಸುತ್ತಮುತ್ತ ಜನ ಅದಕ್ಕೆ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರು. ಇಟ್ಸ್ ಓಕೆ ಇಫ್ ದೇ ಆರ್ ರಿಯಾಕ್ಟಿಂಗ್, ಇಟ್ ಇಸ್ ಮೈ ಲೈಫ್. ನನ್ನ ಲೈಫು, ನಾನೇನು ಹೋಗಿದ್ದೀನೋ, ನಾನು ಗೋತ್ರೋ ಮಾಡಿದ್ದೀನೋ ನನಗೆ ಗೊತ್ತು. ಆ್ಯಂಡ್ ಅದಕ್ಕೆಲ್ಲದಕ್ಕೂ ನನ್ನ ಹತ್ರ ಪ್ರೂಫ್ ಇದೆ, ಆಯಿತಾ? ನಾನು ಯಾವುದೂ ಸುಳ್ಳು ಹೇಳಿಲ್ಲ. ಕೇಸ್ ಇರೋದಕ್ಕೆ ಪ್ರೂಫ್ ಇದೆ ನನ್ನ ಹತ್ರ. ಕೇಸದ ಫುಲ್ ಕೇಸ್ ಫೈಲ್ ನನ್ನ ಹತ್ರ ಇದೆ. ನಿನಗೆ ಅನಿಲ್ದು ಮತ್ತೆ ಆ ಹುಡುಗಿ ಸರ್ಟಿಫಿಕೇಟ್ ಸಮೇತ ನಿಂಗೆ ತೋರಿಸಿದೀನಿ. ವಿಚ್ ಹಿ ಗಾಟ್ ಮ್ಯಾರಿಡ್ ಬಿಫೋರ್ ಮೈ ಮ್ಯಾರೇಜ್. ಸೊ ಅದಕ್ಕೆ ಆ ಒಂದು ಕ್ವೆಶನ್ಸ್, ಆ ಒಂದು ಕಾಮೆಂಟ್ಸ್ ಗೆ ಐ ವಾಂಟೆಡ್ ಟು ರೆಸ್ಪಾಂಡ್ ಬಿಕಾಸ್ ನನ್ನ ವರ್ಷನ್ ಯಾರು ಕೇಳಿಲ್ಲ ಇಲ್ಲಿವರೆಗೂ. ಅಂಡ್ ದಟ್ ಇಸ್ ವೈ ಐ ಥಾಟ್ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ವೇರ್ ಐ ಆಮ್ ಕ್ವೆಶನಿಂಗ್ ಯು. ನಿನ್ ಬಗ್ಗೆ ಒಂದಷ್ಟು ವಿಷಯಗಳು ನನಗೆ ಪರ್ಸನಲಿ ಗೊತ್ತಿರೋದು ಜನರಿಗೆ ತಲುಪಿಸ್ಬೇಕು. ಇದು ದಿಸ್ ಇಸ್ ದ ಕಾನ್ವರ್ಸೇಷನ್ ಅಲ್ವಾ? ಸೊ ಹಾಗಾಗಿ ಗೆಟಿಂಗ್ ಬ್ಯಾಕ್ ಟು ವೇರ್ your restriction started. ನಿನ್ನ ರಿಸ್ಟ್ರಿಕ್ಷನ್ಸ್ ಅಲ್ಲಿಗೆ ಎಂಡ್ ಆಗಲಿಲ್ಲ. ನಿನ್ನ ಲೈಫ್ ಕೂಡ ಒಂದು ಫುಲ್ ಸ್ಟಾಪಿಗೆ ಬಂತು. ನಿನ್ನ ಫೋನ್ಸ್ ಕಂಟ್ರೋಲಿಗೆ ಬಂತು. ನನ್ನ ಮೊಬೈಲ್ ಫೋನೇ ಇದ್ದಿಲ್ಲ. ಐ ವಾಸ್ ಯೂಸಿಂಗ್ ದಟ್ ನಂಬರ್ ಫ್ರಮ್ ದ ಡೇ ಮೊಬೈಲ್ ಫೋನ್ ಸ್ಟಾರ್ಟ್ ಆದಾಗಿಂದ ಮೊಬೈಲ್ ನಂಬರ್ ಯೂಸ್ ಮಾಡ್ತಿದ್ದೆ. ಆ ಮೊಬೈಲ್ ನಂಬರ್ ನನ್ನ ಹತ್ರ ಇದ್ದಿಲ್ಲ. ಆಫ್ಟರ್ ಮೈ ಮ್ಯಾರೇಜ್ ಐ ವಾಸ್ ಓನ್ಲಿ ಯೂಸಿಂಗ್ ಅ ಲ್ಯಾಂಡ್ ಲೈನ್. ಅದನ್ನು ಇಟ್ ವಾಸ್ connected to his office. So ನಾನೇನಾದ್ರು ಕಾಲ್ ಮಾಡಿದೆ, he could hear that conversation completely. It was like that. ಲೈಫ್ ಸ್ಟೈಲ್ ಅದನ್ನ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತಾರೆ. ಬಟ್ ಐ ಡಿಂಟ್ ಮೈಂಡ್. ನಿನಗೆ ಇಲ್ಲ ಕೇಳೋ, ನಾನು ಮಲ್ಲೇಶ್ವರಮಲ್ಲಿದ್ದೆ ವೆನ್ ಐ ಮ್ಯಾರಿಡ್. ಸೊ ಅಮ್ಮನ ಮನೆ ಒಂದು 2 ರೋಡ್ ಆ ಕಡೆ ಇತ್ತು. ಶಿ ಕುಡ್ ಈಸಿಲಿ ವಾಕ್. ಹಿ ಶಿಫ್ಟೆಡ್ ದ ಹೌಸ್ ಫ್ರಮ್ ಮಲ್ಲೇಶ್ವರಂ ಟು ಬಸವೇಶ್ವರ ನಗರ್. ಏನಕ್ಕಂದ್ರೆ ನಮ್ಮಮ್ಮ ಬಂದು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಹಿ ವಾಸ್ ಸೋ ಟಾಕ್ಸಿಕ್. ಅದಾಯ್ತಾ? ಈವನ್ ದ ಕಾಲ್ಸ್ ಐ ಟೋಲ್ಡ್ ಯು ಹಿ ಇಸ್ ಟು ಹಿಯರ್ ಅಂತ. ಓ ಇಂಡಸ್ಟ್ರಿಯಲ್ಲಿ ಇನ್ನೂ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ನೀನು ಮಗು ಮಾಡ್ಕೊಳ್ತಾ ಇಲ್ಲ ಅದು ಅನ್ನೋದು ಬಂತು. ಐ ಜಸ್ಟ್ ವಾಂಟೆಡ್ ಟು ಟೇಕ್ ಟೈಮ್ ಬಿಕಾಸ್ ಹಿ ವಾಸ್ ನಾಟ್ ಓಕೆ. ಅಂದರೆ ಅವರ ಸಂಬಂಧ ಇನ್ನೂ ಒಂದು ಸ್ಟೇಟಿಗೆ ಬಂದಿದ್ದಿಲ್ಲ, ಸ್ಟೇಬಲ್ ಆಗಿದ್ದಿಲ್ಲ. ಐ ವಾಸ್ ಟೇಕಿಂಗ್ ಟೈಮ್.
It was his decision to just take time. ಅವ್ರದೇ ಡಿಸಿಷನ್. ನಮ್ಮ ಅತ್ತೆ ಕರ್ಕೊಂಡೋಗಿ ನನ್ನನ್ನ ಎಲ್ಲೆಲ್ಲೋ ತೊಟ್ಲು ತೂಗ್ಸೋದು, ಇದ್ ಮಾಡ್ಸೋದು, ಯಾವ ತರದೆಲ್ಲ ಪ್ರೊಸೀಜರ್ಸ್ ಮಾಡ್ತಾ ಇದ್ರು. ದೋ ಐ ನ್ಯೂ ಡನ್ ಅಂದ್ರೆ ಮಗು ಆಗ್ತಲ್ಲ ಅನ್ನೋದಕ್ಕೋಸ್ಕರ. ದಟ್ ವಾಸ್ ನಾಟ್ ದೇರ್. I was taking tablet. It takes any doctor you ask, the body takes time to conceive again. So it takes time. So that was it. Allah, you were taking tablets for Not conceiving. Not conceiving. Yeah, not conceiving. So one tablet close ಮಾಡಿದಾಗ body takes time to get back to its original ಇದು, to conceive again. ನಿನಗೆ ಒಂದು ರಿಲೇಶನ್ಶಿಪ್ ಅಂದಾಗ ಯು ಆಲ್ವೇಸ್ ಹ್ಯಾವ್ ಅ ರೈಟ್ ಟು ಡಿಸ್ಕಸ್. ಆ ರೈಟ್ಸ್ ನಿನಗೆ ಆ ರಿಲೇಶನ್ಶಿಪ್ ಅಲ್ಲಿ ಇದ್ದಿಲ್ಲ. ಅಂಡ್ ದಟ್ ಇಸ್ ದ ರೀಸನ್ ನೀನೇ ಡಿಸಿಷನ್ಸ್ ತಗೋತಿದ್ದೆ, ಸೊ ದಟ್ ಫ್ಯೂಚರಿಸ್ಟಿಕ್ಲಿ ಯು ಡೋಂಟ್ ಫಾಲ್ ಇನ್ ಟು. ಅದೊಂದು ಡಿಸಿಷನ್ ಅಲ್ಲ. ಸಿ when you were 5 months old, he got a non-bailable arrest warrant for the case what he had. ಅವಳನ್ನ ಅಲೋಪ್ ಮಾಡಿಕೊಂಡು ಕರ್ಕೊಂಡೋಗಿ ಕುದ್ರೋಳಿ ದೇವಸ್ಥಾನದಲ್ಲಿ ಮದುವೆ ಆಗಿ ಶೇಷಾದ್ರಿಪುರಮಲ್ಲಿ ಒಂದು ರೂಮಲ್ಲಿಟ್ಟು, ಸಲ್ಮಾನ್ ಹೋಟ್ಲ್ ಹತ್ರ ರೂಮಲ್ಲಿಟ್ಟು ಅವಳು ಸೂಸೈಡಿಗೆ ಟ್ರೈ ಮಾಡಿ ಅಟೆಂಪ್ಟ್ ಮಾಡಿ ಅದು ಒಂದು ದೊಡ್ಡ ಕೇಸ್ ಆಗಿತ್ತು. ಆ ಕೇಸ್ ಅರೆಸ್ಟ್ ವಾರೆಂಟ್ ಬಂದಾಗ್ಲೇ ನನಗೆ ಗೊತ್ತಾಗಿದ್ದು ಅವಾಗಲೇ. ಬಿಕಾಸ್ ನೋಬಡಿ ಹ್ಯಾಡ್ ಟೋಲ್ಡ್ ಮೀ ದಟ್ ಹಿ ವಾಸ್ ಫೇಸಿಂಗ್ ಅ ಕೇಸ್, ಈ ಥರದೊಂದು ನಾನ್ ಬೇಲಬಲ್ ಅರೆಸ್ಟ್ ವಾರೆಂಟ್ ಇದೆ, ವಿಲ್ ಬಿ ಅರೆಸ್ಟೆಡ್ ಅನ್ನೋದು ಯಾವುದು ಗೊತ್ತಿದ್ದಿಲ್ಲ. ಬಟ್ ಇವಾಗ ನಿಮಗೆ ಆ ಪ್ರಪೋಸಲ್ ಬಂದಾಗ ನೀವು ಬ್ಯಾಕ್ ಎಂಡ್ ಅಲ್ಲಿ ಕ್ರಾಸ್ ಚೆಕ್ ಮಾಡಿದಿಲ್ವಾ? ನಾನು ಎಲ್ಲರ ಹತ್ರನೂ ಕೇಳಿದ್ವಿ, ಎಲ್ಲರ ಹತ್ರನೂ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಇನ್ನೊಬ್ರು ಯಾರೂ ಈ ವಿಷಯ ಹೇಳಿಲ್ಲ. ಎಲ್ಲ ಆದಮೇಲೆ ನಾವು ಹೇಳಬೇಕಾಗಿತ್ತು, ನಾವು ಮಾಡಬೇಕಾಗಿತ್ತು. ಎನಿ ಅನಾಮಸ್ ಕಾಲ್, ಯಾರಾದರೂ ಕಾಲ್ ಮಾಡಿ ಪಿಕ್ ಮಾಡಿ ಹೇಳ್ಬೋದಾಗಿತ್ತು. They didn't do it. Maybe it was in my destiny ಅಷ್ಟೇ to go through all these patches ಅಷ್ಟೇ. Who is ಅನಿಲ್ ಕುಮಾರ್ ಅಂದ್ರೆ ಜನಕ್ಕೆ ವಾಣಿಶ್ರೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ 300 ಮೇಲೆ ಫಿಲ್ಮ್ಸ್ ಮಾಡಿದ್ದಾರೆ, 150 ಮೇಲೆ ಸೀರಿಯಲ್ಗಳು ಮಾಡಿದ್ದಾರೆ, ಎಲ್ಲರ ಜೊತೆ ವರ್ಕ್ ಮಾಡಿದ್ದಾರೆ. ಚೈಲ್ಡ್ ಒಂದು 15-16 ಇಯರ್ಸ್ ಇಂದ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು ಇದು ಎಲ್ರಿಗೂ ಗೊತ್ತು. ಬಟ್ ಹೂ ಇಸ್ ಅನಿಲ್ ಕುಮಾರ್? ಐ ಥಿಂಕ್ ನಾನು ಕೂಡ ಅವರ ಫಸ್ಟ್ ಪಿಕ್ಚರ್ ನೋಡಿದ್ದು ಟೈಮ್ಸ್ ಆಫ್ ಇಂಡಿಯಾದ ಒಂದು ಆರ್ಟಿಕಲ್ ಅಲ್ಲಿ. I showed you the picture when you asked me, because I wanted you to understand ಅಷ್ಟೇ. ಅಂದ್ರೆ I didn't want it to keep you hidden. ಇಲ್ಲ, we'll talk about that. But ಇವಾಗ who is he? What was he doing? He was into events. So ನಾನು ಒಂದು ಇದು ಪ್ರಪೋಸಲ್ ಬಂದಾಗ, ಈವೆಂಟಿಗೆ ಒಂದು ಕಂಪೇರಿಂಗ್ ಪ್ರಪೋಸಲ್ ಬಂದಾಗ ಐ ಹ್ಯಾಡ್ ರಿಜೆಕ್ಟೆಡ್ ದ ಪ್ರಾಜೆಕ್ಟ್ ಸೇಯಿಂಗ್ ದಟ್ ನನ್ನ ಡೇಟ್ ಇಲ್ಲ ಅಂತ ಹೇಳಿದ್ನಂತೆ. ನನಗೆ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಆಮೇಲೆ ಯಾವುದೋ ಒಂದು ಪ್ರಾಜೆಕ್ಟು ಐ ಹ್ಯಾಡ್ ವರ್ಕ್ಡ್ ವಿತ್ ಹಿಮ್. ಸೊ ದಟ್ ಈಸ್ ದ ಓನ್ಲಿ ಮೆಮೊರಿ ಐ ಹ್ಯಾವ್. ಬಟ್ ಐ ಹ್ಯಾವ್ ನೆವರ್ ಇಂಟ್ರಾಕ್ಟೆಡ್ ವಿತ್ ಹಿಮ್, ಅಥವಾ ಕಾಲ್ಸಲ್ಲಿ ರೆಗ್ಯುಲರ್ ಕಾಲ್ಸ್ ಅಥವಾ ಏನೂ ಇದ್ದಿಲ್ಲ. ಐ ಡಿಡ್ಂಟ್ ಹ್ಯಾವ್ ದಟ್. ಸೊ ನಂತರ ವೆನ್ ಹಿ ಪ್ರಪೋಸ್ಡ್ ಮನೆಗೆ ಬಂದಾಗ ದೆನ್ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಹಿಮ್ ಅಷ್ಟೇ. ಬಿಟ್ಟರೆ ಅದಕ್ಕೆ, ಅಥವಾ ನಾನು ಅವ್ರ ಜೊತೆ ಎಲ್ಲೋ ತಿರ್ಗಾಡಕ್ಕೆ ಹೋಗ್ಲಿಲ್ಲ, ಯಾವುದೋ ಫಿಲಮ್ ನೋಡಕ್ ಹೋಗಿಲ್ಲ, ಯಾವುದೂ ಇಲ್ಲ, ನಥಿಂಗ್. ಸೊ 5 ತಿಂಗಳು ಮಗು ನಾನಿದ್ದಾಗ ನಿಂಗೆ ಅರೆಸ್ಟ್ ವಾರೆಂಟ್ ಬಂದಿದ್ದು. ಬಟ್ ಅದಕ್ಕಿಂತ ಮುಂಚೆನೆ ಐ ಥಿಂಕ್ ನಾನು ಹುಟ್ಟಿದ ಟೈಮಲ್ಲೂ ದೇರ್ ವಾಸ್ ಅನ್ ಇನ್ಸಿಡೆಂಟ್. ಅವರು ದೇರ್ ವಾಸ್ ಆಲ್ವೇಸ್ ಫೈಟ್, ರಿಫ್ಟ್, ಏನೋ ಒಂದು ಸಾಧಿಸೋದು, ಈ ಥರನೇ ಇರಬೇಕು, ಆ ಥರನೇ ಇರಬೇಕು, ಕ್ಲಾಸಸ್. ವಾಸ್ ಹಿ ಹ್ಯಾಪಿ ವಿತ್ ಮೈ ಎಕ್ಸಿಸ್ಟೆನ್ಸ್? ಐ ಡೋಂಟ್ ನೋ. ಐ ಕಾಂಟ್ ಸೇ. ಹಿ ವಾಸ್ ಹ್ಯಾಪಿ ಆಫ್ ಕೋರ್ಸ್, ಬಟ್ ನಿನ್ನ ನೋಡೋಕ್ಕೆ ಬಂದಿದ್ದಿಲ್ಲ, ಗೊತ್ತಾ? ಎಕ್ಸಾಕ್ಟ್ಲಿ. ಸೊ ಬಸವೇಶ್ವರ ನಗರಲ್ಲೇ ನಾನು ಹುಟ್ಟಿದ್ದು, ಅವ್ರ ಮನೆ ಇದ್ದಿದ್ದು ಬಸವೇಶ್ವರ ನಗರಲ್ಲಿ. ಅವಾಗ ಆ ವ್ಯಕ್ತಿ ಬಂದ್ಬಿಟ್ಟು ನನ್ನ ನೋಡೋದಕ್ಕೆ ಬರಲೇ ಇಲ್ಲ. ಯು ವೆರಿ ಕ್ಲಿಯರ್ಲಿ ಅಮ್ಮ ಕಾಲ್ಡ್ ದೆಮ್, ಇವನ್ ಅನಿಲ್, ಆ್ಯಂಡ್ ದೇ ಟೋಲ್ಡ್ ದಟ್ ಯು ಆರ್ ಬೋರ್ನ್. ಎಲ್ಲ ಆಯಿತು. ಬಟ್ ನಮ್ಮ ಅತ್ತೆ ಪಾಪ ಬಂದರು ಅನಿಸುತ್ತೆ. ದೆನ್ 1 ದಿನನ 2 ದಿನನ ಬಿಟ್ಟು ದಿಸ್ ಗೈ ಕೇಮ್. ಜಸ್ಟ್ ಕೇಮ್. He kept some chain ಗೀನೆಲ್ಲ ತಂದಿಟ್ಟು. ನಾನು ಹೇಳಿದೆ ಪ್ಲೀಸ್ ಟೇಕ್ ಇಟ್ ಔಟ್, ಐ ಡೋಂಟ್ ವಾಂಟ್ ಅಂತ. ದೆನ್ he left, that's all. Then afterwards there were few people ಕನ್ವಿನ್ಸ್ ಮಾಡೋದಕ್ಕೆ, ಮಗು ಆಗಿದೆ, ಇವು ಎಲ್ಲೋ. ಸೊ ಅವಾಗ ನನಗೆ ಹಿಟ್ ಮಿ ಅ ಹಾರ್ಡ್ ವೇ. ನನಗೆ ಒಂದು ಕೆಲಸ ಇದ್ದಿದ್ರೆ ನಾನು ಈ ಟಾಕ್ಸಿಕ್ ಎನ್ವೈರ್ಮೆಂಟ್ನ ತಗೊಳ್ಳುವಂಥ ಇದಿರ್ತಾ ಇದ್ದಿಲ್ಲ. ನಾನು ಐ ಕುಡ್ ಹ್ಯಾವ್ ಗಾನ್ ಮೈ ಓನ್. ಸೊ ಅವಾಗ ಅರ್ಥ ಆಯ್ತು ನನಗೆ,
ನಾನು ಇವಾಗ ಸ್ಟ್ಯಾಂಡ್ ತಗೊಂಡಿಲ್ಲ ಅಂದರೆ ನಾನು ಐ ವಿಲ್ ಬಿ ಪುಟ್ಟಿಂಗ್ ಯು ಇನ್ ಟು ಟ್ರಬಲ್, into a conservative family which doesn't ಒಂದು ಹೆಣ್ಣಿನ ಏನಂತಾರೆ ಆಸೆಗಳು, ಗ್ರೋತ್ ಫ್ಯಾಕ್ಟರ್ ಎಲ್ಲಾನು ರಿಸ್ಟ್ರಿಕ್ಟ್ ಆಗುತ್ತೆ. ಅಂಡ್ ದೇರ್ ಇಸ್ ನೋ ಇಂಡಿಪೆಂಡೆನ್ಸ್, ದೇರ್ ಇಸ್ ನೋ ಡಿಗ್ನಿಟಿ, ದೇರ್ ಇಸ್ ನೋ ಏನಂತಾರೆ ರೆಸ್ಪೆಕ್ಟ್, ಅದು ಯಾವುದು ಸಿಗಲ್ಲ ಅಂತ ಗೊತ್ತಾಯ್ತು. ಮತ್ತೆ ಆ ಟೈಮಲ್ಲಿ ನಾನು ಹೊರಗಡೆ ಬಂದು ಕೆಲಸ ಮಾಡಲಿಲ್ಲ ಅಂದಿದ್ರೆ ಇವತ್ತಿಗೆ ಇಷ್ಟು ಕೆಲಸ ನಂಗೆ ಸಿಗ್ತಾನೂ ಇದ್ದಿಲ್ಲ. ತುಂಬ ಕಷ್ಟ ಆಗಿರೋದು. ಸೊ 5 months old ನೀ ಒಂದು ಸ್ಯಾಂಟ್ರೋ ಕಾರ್, ನನ್ನ ಸ್ಯಾಂಟ್ರೋ ಕಾರಲ್ಲಿ ಎಲ್ಲ. ಸೊ ನೀನು ಇದೆಲ್ಲ ಬಿಟ್ಬಿಟ್ಟು ಯು ವಾಕ್ಡ್ ಔಟ್ ಫ್ರಮ್ ದಟ್ ಪ್ಲೇಸ್. ವಾಪಸ್ ಇಂಡಸ್ಟ್ರಿಗೆ ಬರಬೇಕಾದಾಗ ವಿಚ್ ವಾಸ್ ಯೋರ್ ಫಸ್ಟ್ ಪ್ರಾಜೆಕ್ಟ್, ಹೌ ಡಿಡ್ ಇಟ್ ಫೀಲ್? ಅಮ್ಮ ನಾಗಮ್ಮ ಅಂತ ನಿಂಬಸ್ ಪ್ರೊಡಕ್ಷನ್. ಐ ಹ್ಯಾಡ್ ಒನ್ ಮೋರ್ ಆಫರ್, ಹೀರೋಯಿನ್ ಆಗಿ ಮಾಡಬೇಕಾಗಿತ್ತು, ಬಟ್ ಐ ವಾಸ್ ಸ್ಟಿಲ್ ಫೀಡಿಂಗ್ ಯು. ಸೊ ಅದರಿಂದ ಅಷ್ಟು ಬೇಗ ಮತ್ತೆ ಕೆಲ್ಸಕ್ಕೆ ಸೇರೋದು ಬೇಡ ಅಂತ ಅಮ್ಮ ಹೇಳಿದ್ರು. ಆಮೇಲೆ ಅದನ್ನ ಐ ಹ್ಯಾಡ್ ಟು ಗಿವ್ ಇಟ್ ಅಪ್ ಬಿಕಾಸ್ ಐ ವಾಸ್ ನಾಟ್ ಪ್ರಾಪರ್ಲಿ ಪ್ರಿಪೇರ್ಡ್. ಮತ್ತೆ ವಾಪಸ್ ಬರೋದಕ್ಕೆ ಐ ವಾಸ್ ನಾಟ್, ನನ್ನ ಮೈಂಡ್ ಆಗಿರ್ಬೋದು, ಮೈ ಬಾಡಿ ಆಲ್ಸೋ, ಇಟ್ ವಾಸ್ ನಾಟ್ ಸಪೋರ್ಟಿಂಗ್. ಸೊ ಅದಕ್ಕೆ ಇವಾಗ ಹಾರ್ಡ್ಲಿ 5 months old. ಸೊ ಅದಕ್ಕೆ ಅದನ್ನು ಬಿಟ್ಬಿಟ್ಟು ಐ ಜಸ್ಟ್ ವೇಟೆಡ್. ಆಮೇಲೆ ಅಮ್ಮ ನಾಗಮ್ಮ ಕೇಮ. ಅಮ್ಮ ನಾಗಮ್ಮದಲ್ಲಿ ಒಂದು ಅಕ್ಕನ ಪಾತ್ರ, ಅಂದರೆ ಫ್ರಮ್ ಹೀರೋಯಿನ್ ಐ ಶಿಫ್ಟೆಡ್ ಟು ದ ಕ್ಯಾರೆಕ್ಟರ್ ರೋಲ್ಸ್. ಸೊ ಅಲ್ಲಿಂದ ಮೈ ಜರ್ನಿ ಸ್ಟಾರ್ಟೆಡ್ ಅಗೇನ್. ಐ ಸ್ಟಾರ್ಟೆಡ್ ಅರ್ನಿಂಗ್, ಐ ಹ್ಯಾಡ್ ಟು ಗಿವ್ ಯು ಬೆಸ್ಟ್. ಏನೇ ಕೊಡೋದಿದ್ರು ಐ ಹ್ಯಾಡ್ ಟು ಗಿವ್ ಯು ಬೆಸ್ಟ್. ಆ್ಯಂಡ್ ಮೈ ಮ್ಯೂಚುವಲ್ ವಾಸ್ ದೇರ್ ವಿಚ್ ವಾಸ್ ಗುಡ್ ಫಾರ್ ನಥಿಂಗ್. ಸೊ ಆದ್ರಿಂದ I don't want to really talk about that incident. I don't know why I spoke in that No, podcast. I think why you spoke ಅನ್ನೋದಕ್ಕಿಂತ I just want to make it very clear. ಆ ವ್ಯಕ್ತಿಗೆ ನನ್ನ ನೋಡೋ ಅಧಿಕಾರ ಇತ್ತು, ಬಂದು ಮೀಟ್ ಮಾಡಬಹುದಾಗಿತ್ತು, ಪ್ರತಿಯೊಂದು ಯಾವ್ದಕ್ಕೂ ರೆಸ್ಟ್ರಿಕ್ಷನ್ ಇದ್ದಿಲ್ಲ. ಬಟ್ ನೀನು ಹೇಳಿದ್ಯಾ ದಟ್ ಅವ್ರನ್ನ ನಾಮದಾರೀಸಲ್ಲಿ ಮೀಟ್ ಮಾಡಿದೆ ಬ್ಯಾಕ್ ದೆನ್ ವೆನ್ ಇಟ್ ವಾಸ್ ಇನ್ ಸ್ಕೂಲ್. ಅದು ಒಂದು ಲೆಕ್ಕ ಆದರೆ ದಟ್ಸ್ ಅನದರ್ ಪಾಯಿಂಟ್ ಆಫ್ ಇಟ್. ವೆನ್ ಐ ಟರ್ನ್ಡ್ 18 ಆನ್ ಮೈ ಇನ್ಸ್ಟಾಗ್ರಾಮ್, ಹಾಯ್ ಐ ಆಮ್ ಯೋರ್ ಡ್ಯಾಡ್ ಅಂತ ಹಾಕ್ಬಿಟ್ಟು ನನ್ನೊಂದು ಫೋಟೋ ಹಾಕ್ಬಿಟ್ಟು ನನಗೆ ಕಳಿಸ್ತಾರೆ. ಐ ಥಿಂಕ್ ಐ ಕೇಮ್ ಅಂಡ್ ಸ್ಪೋಕ್ ಟು ಯು ಅಬೌಟ್ ಇಟ್ ಆಲ್ಸೋ. ನನಗೆ ತೋರಿಸ್ದೆ, ಇದು ಯಾವುದೋ ಮೆಸೇಜ್ ಬಂದಿದೆ ನೋಡು, ಇದು ನಂದೇ ಫೋಟೋ ಅಲ್ವಾ, ಈ ವ್ಯಕ್ತಿ ಹತ್ರ ಹೇಗೆ ಅಂತ. Then what was my answer? I told you, ನೀನ್ ಮಾತಾಡೋದಾದ್ರೆ ಮಾತಾಡು, ನಿನ್ನ ಇಷ್ಟ, ನಿನಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಮಾಡು. ಯು ವಾಂಟ್ ಗೋ ಮೀಟ್, ಯು ವಾಂಟ್ ಕಾಲ್, ಕಾಲ್. ನಿನ್ ನಂಬರ್ ಶೇರ್ ಮಾಡ್ತೀಯ, ಏನ್ ಮಾಡ್ತೀಯೋ ಮಾಡು. ದಟ್ ವಾಸ್ ಯೋರ್ ರಿಯಾಕ್ಷನ್. ನಾನು ಏನಕ್ಕೆ ಇಷ್ಟೆಲ್ಲ ಕಾನ್ವರ್ಸೇಷನ್ ಕೆದಕತೆ ಹಳೆದು ಅಂದ್ರೆ, ಪೀಪಲ್ ಡೋಂಟ್ ನೋ ದಿ ಅದರ್ ಪಾರ್ಟ್ ಆಫ್ ಇಟ್. ಪೀಪಲ್ ಓನ್ಲಿ ನೋ ದ ಪಾರ್ಟ್ ದಟ್ ನಿನ್ನ ಪಾಯಿಂಟ್ ಆಫ್ ವ್ಯೂ. ನನಗೆ ಆಪರ್ಚುನಿಟಿ ಇತ್ತು ಮೀಟ್ ಮಾಡೋದಕ್ಕೆ, ಎಲ್ಲ ಇತ್ತು. ನಾನು ಕಾಲ್ ಕೂಡ ಮಾಡಿ ಮಾತಾಡಿದೆ. ಆ್ಯಂಡ್ ಇವತ್ತಿಗೂ ನನ್ನ ವಾಟ್ಸಪ್ ನಂಬರ್ ಅವ್ರ ಜೊತೆ ಇವತ್ತಿಗೂ ಇದೆ. ಕಾನ್ವರ್ಸೇಷನ್ ಬಂದಾಗ ನನಗೆ ಬಂದಿದ್ದು ಒಂದೇ ಪ್ರಪೋಸಲ್, ನಿಮ್ಮ ಅಮ್ಮನ ಬಿಡಬೇಕು, ನಿಮ್ಮ ಅಜ್ಜಿನ ಬಿಡಬೇಕು, ನಿನ್ನ ನಾಯಿ ಮರಿನ ಬಿಡಬೇಕು, ನೀನು ಈ ಇಂಡಸ್ಟ್ರಿ ಬಿಡಬೇಕು. ಓ, ಇದೆಲ್ಲ ಬಿಡ್ತೀಯಾ? ಬಾ, ನನ್ನ ಮೀಟ್ ಮಾಡು, ನಾನು ಡೆಲ್ಲಿಯಲ್ಲಿ ಇದ್ದೀನಿ, ನಿನ್ನ ನೋಡ್ಕೋತೀನಿ, ನಿನ್ನ ಎಜುಕೇಶನ್ ಎಲ್ಲಿ ಬೇಕೋ ಅಲ್ಲಿ ಫಂಡ್ ಮಾಡ್ತೀನಿ, ನಿನಗೆ ಯಾವ ಥರ ಲೈಫ್ ಸ್ಟೈಲ್ ಬೇಕೋ ಅದು ಕೊಡ್ತೀನಿ. Oh my God, ಇದು ನನಗೆ ಗೊತ್ತಿಲ್ಲ. ನೀನ್ ಬಂದು ಹೇಳ್ದೆ ಈ ತರ. ಬಟ್ ಐ ಡಿಡ್ಂಟ್ ಆಸ್ಕ್ ಯು ವಾಟ್ ಯು ಸ್ಪೋಕ್. ಅದು ಪ್ರಾಬಬ್ಲಿ ಈ ಕಾನ್ವರ್ಸೇಷನ್ ಏನಕ್ಕೆ ಅಷ್ಟು ಬಿಲ್ಡ್ ಆಗಿಲ್ಲ ಅಂದ್ರೆ, ನಿನ್ ಪಾಯಿಂಟ್ ಇದ್ದಿದ್ದು ನಿನ್ ಲೈಫ್ ನಿನಗೆ ಅನ್ಸುತ್ತೋ ಮಾಡು, ಯಾರ್ 18 ಅನ್ನೋ ಒಂದು ಕಾಂಟೆಕ್ಸ್ಟ್ ನೀನ್ ನನಗೆ ಹೇಳ್ದೆ. ಸೊ ವೆನ್ ಐ ಸ್ಪೋಕ್ ಅಬೌಟ್ ಆಲ್ ಆಫ್ ದಿಸ್, ನನಗೆ ಅನ್ಸಿದ್ ಒಂದೇ ಪಾಯಿಂಟ್, ಇಷ್ಟು ವರ್ಷ ಈ ವ್ಯಕ್ತಿ ಬಂದು ನನ್ನ ನೋಡಿಲ್ಲ, ಇಷ್ಟು ವರ್ಷ ಈ ವ್ಯಕ್ತಿಯಿಂದ ನನಗೆ ₹1 ಉಪಯೋಗ ಇಲ್ಲ. 18 ವರ್ಷ ಆಗೋಷ್ಟಿಗೆ ಇವನ್ ಇವನು ನಾನು ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್ ಆದೆ, ನನ್ನ ಎಕ್ಸ್ಪೆನ್ಸಸ್ ನಾನು ಬೇರ್ ಮಾಡ್ತಿದ್ದೆ. ಆ್ಯಂಡ್ ಇಷ್ಟೆಲ್ಲ ನನಗಿದ್ದಾಗ ನಾನು ಯಾಕೆ ಯಾರ್ದೋ ಕಂಟ್ರೋಲ್ ಅಂಡರ್ ಹೋಗಬೇಕು? ಫಸ್ಟ್ ಆಫ್ ಆಲ್ ಅಜ್ಜಿ ನಿನ್ನ ಎಲ್ಲ ಬಿಟ್ಟೋಗೋದು ಸೀನೇ ಇಲ್ಲ. ಅದ್ರ ಮೇಲೆ ಲವ್ನ ಅಲವ್ ಮಾಡೋಂಗಿಲ್ಲ. ಬೇಕಾದ್ರೆ ಮನುಷ್ಯನ ಆಚೆ ಹಾಕ್ತೀನಿ ನಾನು ಮನೆಯಿಂದ, ನಾಯಿ ಮರಿನ ಆಚೆ ಹಾಕಲ್ಲ. ಅದ್ರ ಮೇಲೆ ಹೋಗಿ ಡೆಲ್ಲಿಯಲ್ಲಿ ಮೀಟ್ ಮಾಡೋದು, ಬೆಂಗಳೂರಿಗೆ ಬಂದು ಮೀಟ್ ಮಾಡೋದೇ ಈ ವ್ಯಕ್ತಿಯ ಯೋಗ್ಯತೆಯಲ್ಲಿ ಇಲ್ದೇ ಇರೋಂಥ ವಿಷಯ. ನಾನು ಹೋಗಿ ಡೆಲ್ಲಿಯಲ್ಲಿ ಈ ವ್ಯಕ್ತಿನ ಮೀಟ್ ಮಾಡೋದು ನೆಸೆಸಿಟಿ ಇದೆಯಾ? ಓ ಮೈ ಗಾಡ್, ಇದು ನನಗೆ ಗೊತ್ತಿಲ್ಲ. ಇದು ನಾನು ಯಾಕೆ ಅಂದರೆ ನಾನು ಈ ಕಾನ್ವರ್ಸೇಷನ್ ನಿನ್ನ ಹತ್ರ ಕೇಳೇ ಇಲ್ಲ. ನೀನು ಏನು ಮಾತಾಡಿದೆ, ಏನು ಕಾನ್ವರ್ಸೇಷನ್ ಆಯಿತು ಅಂತ ನಾನು ನಿಂಗೆ ಕೇಳಿಲ್ಲ. ಅದಾದ್ಮೇಲೆನೂ ವಿ ಹ್ಯಾವ್ ಹ್ಯಾಡ್ ಕಾಂಟೆಕ್ಸ್ಟ್. ಅಂದರೆ ನಂದು ಯಾವ್ದಾದ್ರು ಸ್ಟೋರಿ ರಿಯಾಕ್ಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ, ಈ ಥರದ್ದೆಲ್ಲ ಕಾನ್ವರ್ಸೇಷನ್ಸ್. ಆ್ಯಂಡ್ ಮೈ ರಿಯಾಕ್ಷನ್ಸ್ ಯು ನೋ ವೆರಿ ವೆಲ್. ಪೀಪಲ್ ಹೂ ಆರ್ ವೆರಿ ಕ್ಲೋಸ್ ವಿಲ್ ನೋ ದಟ್. ಗೊತ್ತಿರೋರ ಹತ್ರ ನಾನು ಜಾಸ್ತಿ ರಿಯಾಕ್ಟ್ ಮಾಡೋಕೆ ಹೋಗಲ್ಲ. ಇನ್ನು ಸಮ್ವನ್ ಹೂ ಡಿಡ್ಂಟ್ ಇವನ್ ಮೇಕ್ ಅ ಡಿಫರೆನ್ಸ್ ಇನ್ ಮೈ ಲೈಫ್, ನಾನು ಅವ್ರಿಗೆ ಟೈಮ್ ಸ್ಪೇಸ್ ಎಲ್ಲ ಕೊಟ್ಟು ರಿಯಾಕ್ಟ್ ಮಾಡೋವಂಥದ್ದು ಇದ್ದೇ ಇಲ್ಲ. ಓಹೋ, ದಿಸ್ ಇಸ್ ವೇರ್
ದ ಹೋಲ್ ಕಾನ್ವರ್ಸೇಷನ್ ನಾನು ಇಷ್ಟೊತ್ತು ಕೆತ್ಕಿದ್ದು ಇಸ್ ಬಿಕಾಸ್ ಆಫ್ ದಿಸ್. ನಂಗೆ ಗೊತ್ತು ನಿಂಗೆ ಹರ್ಟ್ ಆಗಿರತ್ತೆ ಕೆಲವೊಂದು ಪಾಯಿಂಟ್ಸ್. ಇಲ್ಲ, ನನಗೇನು ಹರ್ಟ್ ಆಗಿಲ್ಲ. ದಟ್ ವಾಸ್ ಯೋರ್ ಡಿಸಿಷನ್. ನಮ್ ಲೈಫ್ ಅಲ್ಲಿ ಐ ಥಿಂಕ್ ಇಬ್ರು ಕೂಡ ಒಂದ್ ರ್ಯಾಪ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು. ಐ ಥಿಂಕ್ ಐ ವಾಸ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ವೆನ್ ಐ ಕೇಮ್ ಅಂಡ್ ಆಸ್ಕ್ ಯು ವಾಟ್ ಇಸ್ ದ ಮೀನಿಂಗ್ ಆಫ್ ಸಿಂಗಲ್ ಪೇರೆಂಟ್. ತುಂಬಾ ಜನ ಹೇಳ್ತಾರೆ ವಾಣಿಶ್ರೀ ಅವರು ಇಂಡಸ್ಟ್ರಿಯಲ್ಲಿ ಅವರ ಮದ್ವೆಗಿಂತ ಮುಂಚೆ ತುಂಬಾ ಕಾಮ್ ಆಗಿದ್ರು, ಅದಾದ್ಮೇಲೆ ತುಂಬಾ ರಿಪಲ್ಸಿವ್, ತುಂಬಾ ಕಿರ್ಚಾಡ್ತಾರೆ, ಎಲ್ಲಾ ಕಡೆ ಗಲಾಟೆ ಅನ್ನೋದಲ್ಲ. ಐ ಕೆನಾಟ್ ಟೇಕ್ ಇನ್ಜಸ್ಟಿಸ್. ನನ್ನ ವಿಷಯ ಅಲ್ಲದೆ ಯಾರು ಏನೇ ಮಾಡ್ತಾ ಇದ್ರು ನನ್ನ ತಲೆನೇ ಕೆಡ್ಸ್ಕೊಳಕ್ಕಾಗಲ್ಲ. ನಾನು ತಪ್ಪು ಮಾಡದೇ ಇದ್ದಾಗ ತಪ್ಪು ಮಾಡಿದ್ದೀರಾ ಅಂತ ಬಂದು ಕೇಳಿದ್ರೆ ನಾನು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಸೊ ದಟ್ ವಾಸ್ ಮೈ ಇದು. ಬಟ್ ದಿಸ್ ವಾಸ್ ಬಿಕಾಸ್ ಆಫ್ ಯುವರ್ ರಿಲೇಶನ್ಶಿಪ್ ಆಸ್ ವೆಲ್. ಮೇಬಿ ದ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ took over me. ಅಮ್ಮ ಬರೋರು ನನ್ನ ಜೊತೆ. ನೌ ಐ ಕ್ಯಾನ್ ಹ್ಯಾಂಡಲ್ ಮೈ ಸೆಲ್ಫ್. ದಟ್ ವಾಸ್ ಅ ಗ್ರೋತ್. ದಟ್ ವಾಸ್ ದ ಲೆಸನ್ ಲರ್ನ್ಡ್. ನೀನು ಇವಾಗ ಹೇಳಿದೆ ಎಷ್ಟೊಂದು ವಿಷಯಗಳು ನೀನು ಕಾಂಟ್ಯಾಕ್ಟಲ್ಲಿದ್ದೆ. ಇದು ನನಗೆ ಯಾವತ್ತೂ ಗೊತ್ತೇ ಇಲ್ಲ. ಅಂದರೆ ನೀನು ಹೇಳಿದೆ ಮಾತಾಡ್ತಾ ಇದ್ದೀನಿ ಅದು ಬಟ್ ನಾನು ನಿನ್ನನ್ನು ಯಾವತ್ತೂ ಕೇಳಲೇ ಇಲ್ಲ ಏನು ಮಾತಾಡಿದೆ. ಐ ಥಿಂಕ್ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮಿಬ್ರು ಮಧ್ಯದಲ್ಲಿ. ಬಿಕಾಸ್ ನನಗೆ ಆಪರ್ಚುನಿಟಿ ಅವಾಗಲೇ ಕೊಟ್ಟಿದೆ. ವೆನ್ ಐ ವಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಐ ಥಿಂಕ್ ನಾನು ಫಸ್ಟ್ ಹೋಗಿ ನಿನ್ನ ಪ್ರಶ್ನೆ ಮಾಡಿದ್ದು ವಾಟ್ ಇಸ್ ದ ಮೀನಿಂಗ್ ಆಫ್ ಎ ಸಿಂಗಲ್ ಪೇರೆಂಟ್ ಅಂತ. ದಟ್ ವಾಸ್ ಬಿಕಾಸ್ ಆಫ್ ಮೈ ಸ್ಕೂಲ್. ಐ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ. ಯಾವಾಗಲೂ ನಿಂಗೆ ಸ್ಕೂಲಲ್ಲಿ ತುಂಬ ಪ್ರಾಬ್ಲಮ್ ಆಗೋದು. ಸುಮಾರು ಜನ ಸಿಂಗಲ್ ಪೇರೆಂಟ್ಸ್ ಇದ್ರು ನಿನ್ನ ಕ್ಲಾಸಲ್ಲಿ, ಬಟ್ ನಿನ್ನನ್ನು ಟಾರ್ಗೆಟ್ ಮಾಡಿದ್ರು. ಯಾಕೆ ಅಂದರೆ ಬಿಕಾಸ್ ಐ ವಾಸ್ ಇನ್ ದ ಇಂಡಸ್ಟ್ರಿ. ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಿನ್ನನ್ನು ಟಾರ್ಗೆಟ್ ಮಾಡಿದ್ರು. ನಿಂದು ಬ್ಯಾಜಲ್ಲಿ ಐ ಡಿ ಕಾರ್ಡಲ್ಲಿ ನನ್ನ ಫೋಟೋ ಇತ್ತು, ಮತ್ತೆ ಅಜ್ಜಿ ಫೋಟೋ ಇತ್ತು, ಡ್ರೈವರ್ ಫೋಟೋ ಇತ್ತು, ಡ್ಯಾಡ್ ಫೋಟೋ ಇದ್ದಿಲ್ಲ ಅಂತ ನಿಂಗೆ ತುಂಬಾ ಟಾರ್ಗೆಟ್ ಮಾಡಿದ್ರು. ನೀನ್ ತುಂಬಾ ಅದನ್ನ ತಲೆ ಓದೋದು ಕಷ್ಟ ಪಡ್ಕೊಂಡಿದ್ದೆ ನೀನು. ಬಿಕಾಸ್ ನಿಂಗೆ ಅದನ್ನ ತಗೊಳೋದಕ್ಕೆ ಆಗ್ತಾ ಇದ್ದಿಲ್ಲ. ನಾನು ನಿನ್ಗೆ 20 ಸಲ ಹೇಳಿದ್ದೆ, ನಿನ್ ಕ್ಲಾಸಲ್ಲೇ ಒಂದು 5-6 ಜನ ಸಿಂಗಲ್ ಪೇರೆಂಟ್ ಇದ್ರು, ಬಟ್ ದೇ ಟಾರ್ಗೆಟಿಂಗ್ ಯು ಬಿಕಾಸ್ ಯು ಆರ್ ಸ್ಟ್ರಾಂಗ್. ಯು ಕುಡ್ ಟೇಕ್ ಇಟ್ ಅಂಡ್ ದೇ ವರ್ ನಾಟ್ ಏಬಲ್ ಟು ಟೇಕ್ ಇಟ್. ನಾನು ನಿಂಗೆ 20 ಸಲ ಹೇಳಿದ್ರು ನಿಂಗೆ ಅವಾಗ ಅರ್ಥ ಆಗ್ತಾ ಇದ್ದಿಲ್ಲ. ನಾವು ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಥಿಂಕ್ ಇಟ್ ವಾಸ್ ಆಲ್ಸೋ ಬಿಕಾಸ್ ಸರ್ನೇಮು ಮತ್ತೆ ID ಕಾರ್ಡ್ ಫೋಟೋಸು ಇದೆಲ್ಲ ಒಂದ್ ಕಡೆ ಆಗ್ತಿತ್ತು. ಅಂಡ್ ಆನ್ ದಿ ಅದರ್ ಎಂಡ್ ಅದು ನನಗೆ ತುಂಬಾ ಎಫೆಕ್ಟ್ ಆಯ್ತು. ಹೌ ಡಿಡ್ ಯು ಮ್ಯಾನೇಜ್ ಆಸ್ ಅ ಮದರ್? ಐ ಕೆಪ್ಟ್ ಆನ್ ಟೆಲ್ಲಿಂಗ್ ಯು, ಐ ಯೂಸ್ ಟು ಟೆಲ್ ಯು, ಕನ್ವಿನ್ಸ್ ಯು. ನಿನ್ ಬರೀ ಗಲಾಟೆಗಳೇ ಬಂದು ಸ್ಕೂಲಿಂದ ಬಂದ ತಕ್ಷಣ ಹಿಂಗಾಯ್ತು ಹಂಗಾಯ್ತು, ನಾನು ಸ್ಕೂಲಿಗೆ ಹೋಗಲ್ಲ, ನಾನು ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ. ಐ ಯೂಸ್ ಟು ಟೆಲ್ ಯು ಆಲ್ ದಿಸ್ ಡಸಂಟ್ ಮ್ಯಾಟರ್. ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಮುಂದೆ ನೀನು ಏನಾಗ್ತೀಯ ಅದು ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಡೋಂಟ್ ಬಾದರ್, ಜಸ್ಟ್ ಸ್ಟೇ ಅವೇ ಫ್ರಮ್ ಪೀಪಲ್, ಆಲ್ ದೀಸ್ ನೆಗೆಟಿವ್ ಪೀಪಲ್. ನೀನು ಸ್ಟೇ ಅವೇ ಮಾಡು. ಅಂಥವ್ರನ್ನ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಹೂ ಆರ್ ಕಂಫರ್ಟಬಲ್ ವಿತ್ ಯು, ಹೂ ಆರ್ ಕಂಫರ್ಟಬಲ್ ವಿತ್ ಯೋರ್ ವೇವ್ ಲೆಂತ್, ಗೋ ವಿತ್ ದೆಮ್, ಬಿ ಹ್ಯಾಪಿ. ನೀನು ತುಂಬ ತಲೆ ಕೆಡ್ಸ್ಕೊಂಡಿದ್ದೆ ಈ ವಿಷಯಕ್ಕೆ. ಆ್ಯಂಡ್ ಬಿಕಾಸ್ ಪ್ರಾಬಬ್ಲಿ ಅದೊಂದೇ ಅಲ್ಲ. ಆ್ಯಂಡ್ ಖುಷಿ, ನೀನು ನೆನಪಿದ್ಯಾ ಯಾವ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆಗಿರ್ಬೋದು, ನಿಂದು ಯಾವುದೇ ಸ್ಕೂಲಲ್ಲಿ ನಡೆಯುವಂಥ ಪ್ರೋಗ್ರಾಮ್ ಆಗಿರ್ಬೋದು, ನಾನು ಹುಕ್ ಆರ್ ಕ್ರುಕ್ ಐ ಯೂಸ್ ಟು ಬಿ ದೇರ್. Except my 10th graduation. 10th graduation. You were out of station shooting for a film. I do understand. ಆವಾಗ ಡೇಟ್ ಇನ್ನು ಫಿಕ್ಸ್ ಆಗಿದ್ದಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಡೇಟ್ ಫಿಕ್ಸ್ ಆಗಿದ್ದು. ದಟ್ ಟೈಮ್ ಐ ವಾಸ್ ನಾಟ್ ಇನ್ ಟೌನ್. ಅಲ್ಲ, ಲುಕ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಲುಕ್ ಎರಡು ತರ ಬ್ಯಾಲೆನ್ಸ್ಗಳಿತ್ತು ಲೈಫಲ್ಲಿ. ವಿ ಡೆಲ್ಟ್ ವಿತ್ ಇಟ್ ಬೋತ್. ಸೊ ತುಂಬಾ ಜನಕ್ಕೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಗೊತ್ತಿದ್ರೆ, ದಿ ಅದರ್ ಎಂಡ್ ಆಸ್ ಅ ಸಿಂಗಲ್ ಪೇರೆಂಟ್ ಆರ್ ಅ ವುಮೆನ್, you are facing 100 things outside as well as 100 things inside the house, because your daughter comes to you asking you questions about it. And yellow on point again, it did affect my childhood as well, because I had to become mentally very strong about the fact dusky skin tone ಆಗಿರ್ಬೋದು, ಹೆಸರು ಆಗಿರ್ಬೋದು, ಹೆಸರಲ್ಲಿ surname ಇಲ್ಲ ಅನ್ನೋದು ಕಾರಣ ಆಗಿರ್ಬೋದು. Why do you need a surname when you have a name for yourself? That is now, but then no I'm saying you, I said you this. ನಂದು ಸರ್ನೇಮ್ ಇಲ್ಲ, ರಾವ್ ಇಲ್ಲ, ನಾಯಕ್ ಇಲ್ಲ, ಅಥವಾ ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಯಾವುದೂ ಇಲ್ಲ ನಮ್ಮ ಕಡೆ. ಬಟ್ ರಾವ್, ನಾಯಕ್, ಏನೇನೋ ಸರ್ನೇಮ್ಸ್ ಇದೆ. ಯಾವುದು ಸರ್ನೇಮ್ಸ್ ಇಟ್ಕೊಂಡಿಲ್ಲ ನಾವು. ಬಟ್ ಆ ಪಾಯಿಂಟ್ ಎಲ್ಲ ಆಯ್ತು. ಅಷ್ಟೇ ಅಲ್ಲದೆ ಐ ಥಿಂಕ್ ಇನ್ನೊಂದು ಪಾಯಿಂಟ್ ಏನಾಯ್ತು, ಹೋಗ್ತಾ ಹೋಗ್ತಾ ಸ್ಕೂಲಿಂದ ಚೈಲ್ಡ್ಹುಡ್ ಕೂಡ ಎಫೆಕ್ಟ್ ಆಗಕ್ಕೆ ಶುರು ಆಯಿತು. ಬಿಕಾಸ್ ನೀನು ಕೂಡ ವರ್ಕ್ ಮಾಡ್ತಿದ್ದೆ. ವಿ ಡಿಂಟ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟುಗೆದರ್ ವಿಚ್ ಪೀಪಲ್ ಡೋಂಟ್ ನೋ. ನಾನು ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ನೀನು ಆಲ್ರೆಡಿ ಶೂಟಿಂಗಿಗೆ ಹೊರಡ್ತಿದ್ದೆ.
ನೀನ್ ಸ್ಕೂಲಿಗೆ ಬಿಟ್ಬಿಟ್ಟು ಇವತ್ತಿಗೂ ನಮ್ಮಮ್ಮಂಗ್ ಒಂದು ರೂಲ್ಸ್ ಇದೆ, ಶೂಟಿಂಗ್ ಅಲ್ಲಿ ಜನರೇಟರ್ ಬರೋ ಮುಂಚೆ ವಾಣಿಶ್ರೀ ಅವರು ಸೆಟ್ ಅಲ್ಲಿ ರೀಚ್ ಆಗ್ತಾರೆ. ಅದೇ ಟೈಮ್ ಸೆನ್ಸ್ ಅದು ಒಂದ್ ಸ್ವಲ್ಪ ಓವರ್ ಆಗಿ ನನ್ ಸ್ಕೂಲಿಗೆ ಹೋಗೋ ಟೈಮಿಂಗು ಅಥವಾ ನಿನಗೆ ಬೇಗ ಶೂಟಿಂಗ್ ಇದ್ರೆ. ಬಟ್ ಐ ಥಿಂಕ್ ಆಸ್ ಅ ಮದರ್ ಯು ಹವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್, ಮೇಕಿಂಗ್ ಶೋರ್ ಅಂದ್ರೆ ಶೂಟಿಂಗ್ ಇಲ್ಲದೆ ಇದ್ದಾಗ ಯು ವುಡ್ ಆಲ್ವೇಸ್ ಮೇಕ್ ಶೋರ್ ಯು ಸ್ಪೆಂಡ್ ಟೈಮ್ ವಿತ್ ಮೀ. ಬಟ್ ಹೌ ಯೂಸ್ ಟು ಮ್ಯಾನೇಜ್? ದೇರ್ ವಾಸ್ ನೋ ಅದರ್ ಗೋ, ಅಂದರೆ ಬೇರೆ ಆಪ್ಷನ್ನೇ ಇದ್ದಿಲ್ಲ ನಮಗೆ. ಸೊ ಇಟ್ ಜಸ್ಟ್ ಹ್ಯಾಪನ್ಡ್ ಅಷ್ಟೇ. Your routine when I was in school, what was it? ಇಟ್ ವಾಸ್ ಲೈಕ್ ಬೆಳಗ್ಗೆ ನಿನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ You have to start from waking up at 4. ಅಫ್ಕೋರ್ಸ್ ಬೇಗ ಅರ್ಲಿ ಮಾರ್ನಿಂಗ್ ಎದ್ದೇಳ್ಬೇಕಾಗಿತ್ತು. ನಿಂಗೆ ಬ್ರೇಕ್ಫಾಸ್ಟು ನೀನು ಒಂದಿನ ತಿಂದಿದ್ದು ಇನ್ನೊಂದು ದಿನ ತಿಂತಾ ಇದ್ದಿಲ್ಲ, ಇನ್ನೊಂದು ದಿನ ತಿಂದಿದ್ದು ಇನ್ನೊಂದು ದಿನ ತಿಂತಾ ಇದ್ದಿಲ್ಲ. ಏನಾದ್ರು ರಿಪೀಟ್ ಆದರೆ ಯಾಕೆ ರಿಪೀಟ್ ಮಾಡಿದ್ಯಾ ಅಂತ ಕೇಳ್ತಿದ್ದೆ. ಸೊ ಎವ್ರಿ ಡೇ ಹ್ಯಾಡ್ ಟು ಮೇಕ್ ಸಮಥಿಂಗ್. ಅಂಡ್ ಒನ್ ಮೋರ್ ಥಿಂಗ್, ಇವತ್ತಿಗೂ ಅದೊಂದು ರೂಲ್ ಇದೆ, ಮನೇಲಿ ನಿನ್ನ ಬಿಟ್ಟು ಬೇರೆ ಯಾರು ಅಡುಗೆ ಮಾಡಿದ್ರು ಅದು ಹೊಟ್ಟೆಗೆ ಹೋಗಲ್ಲ, ಸೇರಲ್ಲ ನಿನಗೆ. ಆ್ಯಂಡ್ ದಟ್ ವಾಸ್ ಇಟ್. ನಾನು ಬೆಳಗ್ಗೆ ಅಡುಗೆ ಮಾಡಿ ನಿನ್ನ ಕಳಿಸ್ಕೊಡ್ತಾ ಇದ್ದೆ. ದೆನ್ ನಾನು ವಾಪಸ್ ಸ್ಕೂಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ಯು ವುಡ್ ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ಫುಡ್ ಫಾರ್ ಮೀ. ಸೊ ಐ ಹ್ಯಾಡ್ ಟು ಹೀಟ್ ಇಟ್ ಅಪ್, ಈಟ್ ಮೈ ಫುಡ್, go to tuition or dance class and come back. And then we used to meet only at night. Yes, definitely. So I had a caretaker also. ನಾನು ಶೂಟಿಂಗ್ ಇದ್ದಾಗ ಅವರಿರೋರು, ಅವ್ರ ಆಪ್ಷನ್ ಇತ್ತು, ಇಲ್ಲ ಅಂದಿದ್ರೆ ನಾನೇ ಇರ್ತಾ ಇದ್ದೆ. ಸೊ ಎವ್ರಿ ಸ್ಯಾಟರ್ಡೆ ಸಂಡೇ ಐ ಯೂಸ್ ಟು ಸಿ ದಟ್ ಐ ಡೋಂಟ್ ವರ್ಕ್, ಬಿಕಾಸ್ ಸ್ಯಾಟರ್ಡೆ ಸಂಡೇ every Friday ಸ್ಕೂಲಿಂದ ಮುಗಿಸ್ಕೊಂಡು ಬರೋದಿಗೆ we had one ritual. Do you remember? ಐ ಡೂ ರಿಮೆಂಬರ್. ನಾನು ಸ್ಕೂಲಿಗೆ ನಿನ್ನನ್ನು ಕರ್ಕೊಂಡು ಬರಬೇಕು ಅಂತ ನಾನು ಯಾವತ್ತೂ ಮನೇಲಿದ್ರು ನಾನೇ ಹೋಗಿ ನಿನ್ನನ್ನು ಕರ್ಕೊಂಡು ಬರ್ತಿದ್ದೆ. ಕರ್ಕೊಂಡು ಮನೆಗಂತೂ ಡೈರೆಕ್ಟಾಗಿ ಬರ್ತಾ ಇದ್ದಿಲ್ಲ. ಚಾಲುಕ್ಯಾಗ ಹೋಗಿ ಒಂದು ದೋಸೆ, ಒಂದು ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕು, ಇದೆಲ್ಲ. ಚಾಲುಕ್ಯ ಸಾಮ್ರಾಟ್ ಅವಾಗ ನನ್ನ ಸ್ಕೂಲ್ ಪಕ್ಕ ಇತ್ತು ಅಂಡ್ ಇಟ್ ವಾಸ್ ಒನ್ ಆಫ್ ದ ಕ್ರೇಜಿಯಸ್ಟ್ ಥಿಂಗ್ಸ್ ದಟ್ ವಿ ಯೂಸ್ ಟು ಡೂ. ಇಟ್ ವಾಸ್ ಅ ರಿಚುವಲ್ ಅಂತಾನೆ ಹೇಳ್ಬೋದು. ವಿ ಯೂಸ್ ಟು ಗೋ ದೇರ್, ಹ್ಯಾವ್ ಮಸಾಲ ದೋಸೆ ಅಂಡ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಮುಗಿಸ್ಕೊಂಡು ಮನೆಗೆ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು. Absolutely wrong, you don't remember. We used to go to Amoeba play. That is on Saturday and Sunday. Sunday I never had school. Saturday and Sunday I used to take you to Amoeba, not on Friday. Yes, Friday I have school. Sometimes ನನ್ನ ಹತ್ರ ಪ್ರೂಫ್ ಇದೆ ಅಮ್ಮ. Sometimes ಖುಷಿ, not always. Not always. So whenever ಅಂದ್ರೆ ನಿನಗೆ ಶೂಟಿಂಗ್ ಇಲ್ದಿದ್ದ ಟೈಮಲ್ಲಿ when you used to come I used to from take school. I used to do that. And we used to go to Namdari's also. She used to like the juice over there, ಮತ್ತೆ stir fried vegetables, sandwiches. And ತುಂಬ ಫ್ಯಾಸಿನೇಟ್ ಆಗೋದು ಒಳಗೆ ಅದೆಲ್ಲ ನೋಡಿದಾಗ. ಸೊ ಅಲ್ಲೇ ನಾನು ಹೇಳ್ದಂಗೆ ಕುಕ್ ಮಾಡ್ಕೊಡಿ ಅಂತೆಲ್ಲ ಹೇಳಿಸ್ಕೊಂಡು ಕುಕ್ ಮಾಡಿಸ್ಕೊಂಡು. So that is school rituals. And always wherever I used to go, wherever ನಾನು ಶೂಟ್ ಇಲ್ಲ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅಂದರೆ ಐ ಯೂಸ್ ಟು ಸಿ ದಟ್ ಐ ಯೂಸ್ ಟು ಟೇಕ್ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಐ ಥಿಂಕ್ ವಿ ಹ್ಯಾವ್ ಹ್ಯಾಡ್ ದ ಬೆಸ್ಟ್ ಟೈಮ್. ಟ್ರಾವೆಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಶಿ ಯೂಸ್ ಟು ಬಿ ವಿತ್ ಮೀ. ಸೊ ಇವಾಗ ಜನ ನೋಡಿದಾಗ ವಾಣಿಶ್ರೀ ಶೂಟಿಂಗಿಗೂ ಕರ್ಕೊಂಡು ಹೋಗ್ತಿದ್ದೆ. ಶೂಟಿಂಗಿಗೂ ಕರ್ಕೊಂಡು ಹೋಗ್ತಾ ಇದ್ದೆ. ಅವಳು ಸ್ಕೂಲ್ ಇಲ್ಲ ಅಂದ್ರೆ ಶೂಟಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಐ ಡಿಡ್ ಒನ್ ಶೂಟ್ ಇನ್ ಮಲೇಷ್ಯಾ. ಒಂದು 20 ದಿನದ ಇಂಟರ್ನ್ಯಾಷನಲ್ ಟ್ರಾವೆಲ್ ಟುಗೆದರ್. ಮಲೇಷ್ಯಾದಲ್ಲಿ ಶೂಟಿಂಗ್ ಇದ್ದಾಗ ಐ ಟೋಲ್ಡ್ ದ ಪ್ರೊಡ್ಯೂಸರ್ ವೆರಿ ಕ್ಲಿಯರ್ಲಿ ದಟ್ ಆಲ್ ದ ಏನೇ ಇದು ಎಕ್ಸ್ಪೆನ್ಸಸ್ ಇದ್ರು ನಾನು ಪೇ ಮಾಡ್ತೀನಿ ಅಂತ ಹೇಳಿ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗಿದೆ. ಸೊ ವಿ ಸ್ಪೆಂಟ್, ಅವಾಗ ಹಾಲಿಡೇಸ್ ಕೂಡ ಇತ್ತು ಖುಷಿಗೆ. ಅರೌಂಡ್ 25 days we were in Malaysia in shooting, and that was our first international travel kuda, and it was your first international travel. No, I had traveled before. You traveled to Nepal. I think one more thing that I wanted to ask, ನಿನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ಏನು ಮಾಡಿದ್ದೆ? ಬಿಕಾಸ್ ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ನಾನು ನಿನಗೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆನೂ ವಿಲ್ ಟಾಕ್ ಅಬೌಟ್. ಫಸ್ಟ್ ಸ್ಯಾಲ್ರಿಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫಸ್ಟ್ ಸ್ಯಾಲ್ರಿ ಅಷ್ಟು ದೊಡ್ಡ ಅಮೌಂಟ್ ಇತ್ತು, ಏನೂ ಮಾಡೋಕ್ಕಾಗಲಿಲ್ಲ. ಸೊ ಒಂದು 2-3 ಸೀರಿಯಲ್ ಅದೆಲ್ಲ ಆದಮೇಲೆ ಒಂದಷ್ಟು ಉಂಗುರ ಮಾಡಿಸ್ಕೊಂಡಿದ್ದೆ. ಅದನ್ನು ಒಂದು ಶೂಟಿಂಗ್ ಟೈಮಲ್ಲಿ ಕಳ್ಕೊಂಡಿದ್ದು ಆಯಿತು. ಸೊ ಅದು ಸಿಗಲೇ ಇಲ್ಲ ಕೊನೆಗೂ. ಮತ್ತೆ ಡ್ಯಾಡಿಗೆ ಗೊತ್ತಾಗುತ್ತೆ ಅಂತ ಮತ್ತೆ ಅಮೌಂಟ್ ಕಲೆಕ್ಟ್ ಮಾಡಿ ಅದೇ ಉಂಗುರನ ಮಾಡಿಸ್ಕೊಂಡೆ. ಹೌ ಪ್ರೌಡ್ ವೇ ಯು ವೆನ್ ಐ ಗಾಟ್ ಮೈ ಫಸ್ಟ್ ಅರ್ನಿಂಗ್ and we celebrated about it? I was really proud.
ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಅ ವೆರಿ ಇಂಡಿಪೆಂಡೆಂಟ್ ಚೈಲ್ಡ್, ನಂಗೆ ಗೊತ್ತಿರೋ ಹಂಗೆ. ಆ್ಯಂಡ್ ನೆವರ್ ಯು ಡಿಪೆಂಡೆಡ್ ಆನ್ ಮೀ ಫಾರ್ ಎನಿಥಿಂಗ್. ನಿನ್ನ ಕಾರಿಗೆ ಹೆಲ್ಪ್ ಮಾಡಿರ್ಬೋದು, ಬಟ್ ಯು ರೀಪೇಡ್ ಇಟ್ ಟು ಮೀ. ನಿನ್ನ ಜಪಾನ್ ಟ್ರಿಪ್ ಸ್ಪಾನ್ಸರ್ ಮಾಡಿರ್ಬೋದು, ಬಟ್ ರೀಪೇಡ್ ಇಟ್ ಟು ಮೀ. ಸೊ ದಟ್ ವಾಸ್ ರಿಯಲಿ ಗುಡ್. ಐ ಥಿಂಕ್ ಅ ಮದರ್ ಕ್ಯಾನ್ ಆಸ್ಕ್ ನಥಿಂಗ್ ಮೋರ್ ದೆನ್ ದಟ್. ಅದಕ್ಕಿಂತ ಜಾಸ್ತಿ ಏನು ಕೇಳೋದಕ್ಕಾಗಲ್ಲ. ಐ ಆಮ್ ವೆರಿ ವೆರಿ ಪ್ರೌಡ್, ಬಟ್ ಐ ಯೂಶಲಿ ಡೋಂಟ್ ಟೆಲ್ ಎನಿಥಿಂಗ್ ಟು ಯು. ಯಾವುದು ನಿನ್ನನ್ನು ಯಾವತ್ತೂ ಹೋಗಲ್ಲ. ಯಾವಾಗ್ಲೂ ನಾನು ಏನ್ ಮಾಡಿದ್ರು ಅದ್ ಮಾಡಿಲ್ಲ, ಇದು ಮಾಡಿಲ್ಲ, ಬಟ್ಟೆ ಮಡ್ಚಿಟ್ಟಿಲ್ಲ ಅನ್ನೋದ್ರ ಬಗ್ಗೆ ಜಗಳ. ನನ್ಗೆ ಒಂದು ಖುಷಿ ಏನು ಅಂದರೆ, ಇವತ್ತಿಗೂ ನಾನು ಐ ಥಿಂಕ್ ವಾಟ್ ಐ ಅಚೀವ್ಡ್ ಇಯರ್ಸ್ ಲೇಟರ್, ತುಂಬ ವರ್ಷ ಆದಮೇಲೆ ಅಚೀವ್ ಮಾಡಿರೋದು. ನೀನು ಬಹಳ ಚಿಕ್ಕ ಏಜಲ್ಲೇ ಅಚೀವ್ ಮಾಡಿದೆ. ಯು ಆರ್ ಮೋರ್ ಇಂಡಿಪೆಂಡೆಂಟ್, ಯು ಆರ್ ಡೂಯಿಂಗ್ ಥಿಂಗ್ಸ್ ಫಾರ್ ಯುವರ್ ಸೆಲ್ಫ್. ನಿನ್ನ ಕೆಲಸದೇನಿತ್ತೋ ನೀನು ನೋಡ್ಕೊಳ್ತಾ ಇದ್ದೆ. ಬೇರೆಯವರೆಲ್ಲ ನಿಮ್ಮ ಮಗಳು ಎಷ್ಟು ಗ್ರೋನ್ ಅಪ್ ಇದ್ದಾಳೆ, ಎಷ್ಟು ಟ್ಯಾಲೆಂಟೆಡ್ ಇದ್ದಾಳೆ ಅಂತ ಅನ್ನುವಾಗ ಖುಷಿ ಆಗೋದು. ಬಟ್ ಐ ನೆವರ್ ಟೋಲ್ಡ್ ಇಟ್ ಟು ಯು. ನನಗೆ ಅದು ಹೇಳೋ ರೀತಿ ಗೊತ್ತಿಲ್ವೋ, ಅಥವಾ ಅದು ಹೇಳಿದ್ರೆ ನೀನು ಯಾವ ರೀತಿ ತೊಗೊಳ್ತೀಯ ಅನ್ನೋದು ಏನೋ ನನಗೆ ಗೊತ್ತಿಲ್ಲ. ಸಮಥಿಂಗ್ ಇಟ್ ಜಸ್ಟ್ ಕೆಪ್ ಮೀ ಅವೇ ಫ್ರಮ್ ಆಲ್ ದಟ್. ನೀನು ಜಗಳ ಆಡಿದಾಗ ನಂಗೆ ಹೇಳಿದುಂಟು ಎಷ್ಟೊಂದು ಸಲ, ನೀನು ನನ್ನನ್ನು ಯಾವತ್ತೂ ಹೊಗಳಲ್ಲಮ್ಮ, ನಾನು ಮಾಡಿರೋದು ನೀನು ಯಾವತ್ತೂ ಆಕ್ಸೆಪ್ಟ್ ಮಾಡಲ್ಲಮ್ಮ, ನೀನು ಯಾವಾಗಲೂ ಕೊಂಗ್ ಕೇಳ್ತೀಯಮ್ಮ. ದಟ್ ಇಸ್ ಬಿಕಾಸ್ ದಟ್ ಫಿಯರ್ ವೇರ್ ನಿಂದು ಗ್ರೋತ್ ಸ್ಟಾಪ್ ಆಗೋಗುತ್ತೆ, ಮುಂದೆ ಬೋರಿಯಲ್ಲ ಅಂತನ, ಅಥವಾ ನೀನು ಇನ್ನೂ ಎಕ್ಸೆಲ್ ಮಾಡೋ ಕೆಪಾಸಿಟಿ ಇರುತ್ತೆ, ನೀನೆಲ್ಲ ಎಕ್ಸೆಲ್ ಮಾಡಲ್ವಾ ಅಂತನ, ಏನೋ ಇರ್ಬೋದು, ನಂಗೆ ಗೊತ್ತಿಲ್ಲ. ಡಿಡ್ ಯು ಎವರ್ ರಿಗ್ರೆಟ್ ಮೈ ಎಕ್ಸಿಸ್ಟೆನ್ಸ್? ನೆವರ್. ಅಲ್ಲ, ಬಿಕಾಸ್ ಒಂದು ರಿಲೇಶನ್ಶಿಪ್ ಇಂದ ಆಚೆ ಬಂದ್ಮೇಲೆ ತುಂಬಾ ಜನ ಹೇಳಿರೋದು ಇದೆ, ನೀನು ನಾನು ನೋಡಿರೋದು ಇದೆ, ಈ ಮಗು ಇದ್ದಿಲ್ಲ ಅಂದ್ರೆ ನಿನ್ ಲೈಫಲ್ಲಿ ಇನ್ನೊಂದು ಏನಾದ್ರು ಚೇಂಜ್ ಆಗ್ತಿತ್ತು, ನಿನಗೆ ಇನ್ನೊಂದು ಮದುವೆ ಆಗ್ಬೋದಾಗಿತ್ತು. ನಂಗೆ ಅಗತ್ಯನೇ ಇದ್ದಿಲ್ಲ. ನನಗೆ ಐ ಹ್ಯಾಡ್ ಲಾಸ್ಟ್ ಫೇತ್ ಇನ್ ಮೆನ್. ನನ್ನ ಗಂಡಸರು ನೋಡಿದ್ರೇ ಇರಿಟೇಟ್ ಆಗೋ ಸ್ಟೇಜಿಗೆ ಕೊಟ್ಟೋಗಿದೆ. ಬಿಕಾಸ್ ಕಂಪ್ಲೀಟ್ಲಿ ಐ ಬಿಲೀವ್ ಸಂಬಡಿ ಆ್ಯಂಡ್ ಗಾಟ್ ಮ್ಯಾರಿಡ್ ಟು. ಆಮೇಲೆ ಈ ಥರದೆಲ್ಲ ಅವಸ್ಥೆಗಳಾದಾಗ ಯಾಕೆ ಬೇಕು, ಇದ್ರ ಬದಲು ನಾನು ಹಂಗೆ ಇರ್ಬೋದಾಗಿತ್ತು. ಮದುವೆ ಆಗಿಲ್ಲ ಅನ್ನೋ ಒಂದು ಇದಿರೋದು. ಈಗ ಮದುವೆ ಆಗಿದ್ದೀನಿ ಆ್ಯಂಡ್ ಐ ಹ್ಯಾವ್ ಅ ಚೈಲ್ಡ್, ಅದಕ್ಕೊಂದು ನ್ಯಾಯ ಒದಗಿಸ್ಬೇಕು ಅಂತ ಐ ಹ್ಯಾಡ್ ಟು ಸ್ಟ್ರಗಲ್. ಅಷ್ಟೇ ಬಿಟ್ಟರೆ ಬೇರೆ ಏನೂ ತಲೆಯಲ್ಲಿದ್ದಿಲ್ಲ. ಯಾವುದೂ ಪ್ಲ್ಯಾನ್ ಇದ್ದಿಲ್ಲ ಖುಷಿ, ಎಲ್ಲಾನು ಆಗ್ತಾ ಹೋಯ್ತು, ನಡೀತಾ ಹೋಯ್ತು ವಿತ್ ದ ಫ್ಲೋ. ಅಷ್ಟೇ ಬಿಟ್ಟರೆ ನಾನೇನೋ ಜಾಸ್ತಿ ಅಚೀವ್ ಮಾಡಿದ್ದೀನಿ, ನಾನೇನೋ ಮಾಡಬಾರ್ದು ಮಾಡಿದ್ದೀನಿ, ಏನೂ ಇಲ್ಲ. ಆ್ಯಸ್ ಐ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಯು, ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದೆ. ಅಂದರೆ ನಿಮಗೆ ಒಂದು ಮೋಟಿವ್ ಇದ್ದಾಗಲೇ ನಾವು ಕೆಲಸ ಮಾಡ್ತೀವಿ. ಇವಾಗ ನಾವು ಒಂದು ಕಾರ್ ತೊಗೊಳ್ತೀವಿ ಅಂದರೆ EMI ಕಟ್ಟೋ ತಾಕತ್ತಿದ್ರೆ ಮಾತ್ರ ಒಂದು ಕಾರ್ ತೊಗೊಳ್ತೀವಿ. ಸೊ ಆ ಕಾರ್ ತೊಗೊಂಡಿದ್ದೀವಿ, EMI ಕಟ್ಟಬೇಕು, ಕೆಲಸ ಮಾಡಬೇಕು. ಸೊ ಹಾರ್ಡ್ ವೇ ವಿ ಸ್ಟಾರ್ಟ್ ಅರ್ನಿಂಗ್, ಬಿಕಾಸ್ ಈ ರೆಸ್ಪಾನ್ಸಿಬಿಲಿಟಿನ ಮೀಟ್ ಮಾಡಬೇಕು ಅಂತ. ನಾನು ಕಾರ್ ಅಂತ ಹೇಳ್ತಾ ಇದ್ದೀನಿ, ಇಟ್ ಈಸ್ ಎನಿಥಿಂಗ್ ಲೈಕ್ ದಟ್. ಸೊ ನಾನೇನೋ ಜಾಸ್ತಿ ಅಚೀವ್ ಮಾಡಿದ್ದೀನಿ, ಏನೋ ಮಾಡಬಾರ್ದು ಮಾಡಿದ್ದೀನಿ, ಯಾರೂ ಮಾಡದೇ ಇರೋದು ಮಾಡಿದ್ದೀನಿ, ಎಷ್ಟು ಜನ ಇಲ್ಲ. ಅಟ್ಲೀಸ್ಟ್ ನನಗೆ ಒಂದು ಕೆಲಸ ಅಂತ ಇತ್ತು, ಸಪೋರ್ಟ್ ಮಾಡೋದಕ್ಕೆ ನನ್ನ ಫ್ಯಾಮ್ಲಿ ಇತ್ತು, ಎಲ್ಲ ಇತ್ತು. ಎಷ್ಟು ಜನಕ್ಕೆ ಅದೂ ಇಲ್ಲದೆ ಅವ್ರ ಕಾಲ ಮೇಲೆ ನಿಂತ್ಕೊಂಡು, ಮಕ್ಕಳನ್ನ ನೋಡಿಕೊಂಡು, ಸಂಸಾರ ನೋಡಿಕೊಂಡು ಇನ್ನೂ ತುಂಬ ಜನ ಇದ್ದಾರೆ. ನಾನು ದಟ್ ವೇ ಐ ಆಮ್ ಬ್ಲೆಸ್ಡ್. ನಾನು ದೇವ್ರನ್ನ ಅದೇ ಹೇಳೋದು, ನಮಗಿಂತ ಕೆಳಗಡೆ ಅವ್ರನ್ನ ನೋಡಿದಾಗ ಮಾತ್ರ ನಮಗೆ ದೇವರು ಏನು ಕೊಟ್ಟಿದ್ದಾನೆ, ನಾವು ಎಷ್ಟು ಒಳ್ಳೆ ಸ್ಟೇಜಲ್ಲಿ ಇದ್ದೀವಿ ಅಂತ ನಾವು ಯೂಶ್ವಲಿ ನಾವು ಕ್ರಿಬ್ ಮಾಡ್ತೀವಿ. ಬಟ್ಟೆ ಇಲ್ಲ, ಚಪ್ಪಲಿಲ್ಲ, ಸರಿಯಾದಿಲ್ಲ, ಅದಿಲ್ಲ, ಇದಿಲ್ಲ, ಇದಿದ್ರೆ ಅದು ತೊಗೊಳ್ತಿದೆ, ಅದಿದ್ರೆ ಇದು ತೊಗೊಳ್ತಿದೆ ಅಂತ. ಬಟ್ ಕಾಲೇ ಇಲ್ದವ್ರು ಎಷ್ಟು ಜನ ಇದ್ದಾರೆ, ಚಪ್ಪಲಿ ಹಾಕ್ಕೊಳಕ್ಕೆ ಕಾಲೇ ಇಲ್ದವ್ರು. ಅವ್ರನ್ನ ನೋಡಿದಾಗ ನಾನು ಟ್ರಾವೆಲ್ ಮಾಡುವಾಗ ನಾನು ಕಲ್ತಿರೋ ಪಾಠ ಅದು. ಐ ಥಿಂಕ್ ಲೇಟ್ಲಿ ಯು ಸ್ಟಾರ್ಟೆಡ್ ಟ್ರಾವೆಲಿಂಗ್ ಅ ಲಾಟ್. ತುಂಬಾ ಜಾಸ್ತಿ ಚಾರ್ಧಾಮ್, ಕೇದಾರ್ನಾಥ್ ಟ್ರೆಕ್ಗಳಾಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರ್ಬೋದು. ಟ್ರಾವೆಲ್ ಮಾಡೋ ಹುಚ್ಚು ಯಾಕೆ ಶುರು ಆಯಿತು, ಆ್ಯಂಡ್ ವಾಟ್ ಡಿಡ್ ಯು ಲರ್ನ್ ಔಟ್ ಆಫ್ ದಿಸ್? ಟ್ರಾವೆಲ್ ಮಾಡೋ ಹುಚ್ಚು ಅಂತಲ್ಲ, ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್ ಮೈ ಲೈಫ್. ಬರೀ ಈ 4 ಗೋಡೆಗಳಷ್ಟೇ ಅಲ್ಲದೆ ಹೊರಗಡೆ ಜನರು ನಾನು ಭೇಟಿಯಾಗೋದು, ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಅಷ್ಟೇ, ಇನ್ನೇನಿಲ್ಲ. ಇವಾಗ ಒಂದು ಸ್ವಲ್ಪ ಸ್ಪಿರಿಚುವಲ್ ಆಗಿರೋದ್ರಿಂದ ಜ್ಯೋತಿರ್ಲಿಂಗಾಸ್ ಮಾಡಬೇಕು, ಚಾರ್ಧಾಮ್ ಮಾಡಬೇಕು, ಮತ್ತು ಬಡ ಚಾರ್ಧಾಮ್, ಶಕ್ತಿ ಪೀಠಗಳು, ದಿವ್ಯ ದೇಶಮು, ಎಷ್ಟೊಂದಿದೆ. ಆ ಥರದ್ದೆಲ್ಲ ಮಾಡಬೇಕು ಅಂತ ಅನಿಸಿರೋದು. ನಾನು ಅದೇ ಚಾರ್ಧಾಮಲ್ಲಿ ನಾನು ಕೇದಾರ್ ಹತ್ತುವಾಗ ಒಂದು ತುಂಬ ವಯಸ್ಸಾಗಿರೋ ಮುದುಕ
80-90 ವರ್ಷದ ಮುದುಕ ಇಷ್ಟಿಷ್ಟು ದೊಡ್ಡ ದೊಡ್ಡ ಬ್ಯಾಗು ತಲೆ ಮೇಲೆ ಇಟ್ಕೊಂಡು ನನ್ನ ಜೊತೆ ಹತ್ತುತ್ತಾ ಇದ್ದಾರೆ. ಕಾಲಿಲ್ಲದ ಕುಂಟ, ಕೈಯಲ್ಲಿ ಸ್ಟಿಕ್ ಇಟ್ಕೊಂಡು ಚಾರ್ಧಾಮ್ ಹತ್ತುತ್ತಾ ಇದ್ದಾರೆ. ನಾನು ಅಯ್ಯೋ ಇಷ್ಟು ದೇವರೇ ನಂಗೆ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಾ ಇದೆಯಾ, ಅಯ್ಯೋ ಯಾಕಾದರೂ ಡಿಸೈಡ್ ಮಾಡ್ದೋ ಬಂದೋ ಯಾಕಾದರೂ ಅಂದ್ಕೊಂಡು ನಡಿತೀನಿ ಅಂತ ಈ ಥರದ್ದೆಲ್ಲ ಕ್ರಿಬ್ಬಿಂಗ್ ನನ್ನ ಮನಸ್ಸಿನ ಒಳಗಡೆ. ರೆಸ್ಟ್ ತೊಗೊಳ್ಳೋಣ ಇನ್ನೊಂದು ಸ್ವಲ್ಪ ಹೊತ್ತು, ಅಯ್ಯೋ ಅಮ್ಮ ಹೋದ್ರೆ ಆಯಿತು, ನಿಧಾನಕ್ಕೆ ಹೋದರೆ ಆಯಿತು, ಈ ಥರದ್ದೆಲ್ಲ ಮನಸ್ಸಲ್ಲಿ ಇದು ನಡೀತಾ ಇತ್ತು ಸಂಘರ್ಷಗಳು. ಅಲ್ಲೊಂದು ವಯಸ್ಸಾಗಿರೋ ಲೇಡಿ, ತಿನ್ನೋದಕ್ಕೆ ಕಷ್ಟ, ಶಿ ಹಸ್ ಟ್ರಾವೆಲ್ಡ್ ಫ್ರಮ್ ಸೋ ಫಾರ್. ಅವ್ರ ಕತೆ ಕೇಳಿಬಿಟ್ರೆ ನನಗೆ ನಿಜವಾಗ್ಲೂ ಬೇಜಾರಾಯಿತು. ಅಂಥವ್ರು ದೇವ್ರನ್ನ ನೋಡಬೇಕು ಅಂತ ಹತ್ತುತ್ತಾ ಇದ್ದಾರೆ. ಚಳಿ ಇದೆ, ಸ್ವೆಟ್ರ್ ಇಲ್ಲ ಅವ್ರ ಹತ್ರ, ಮಳೆ ಬರ್ತಾ ಇದೆ, ಜರ್ಕಿನ್ ಇಲ್ಲ ಅವ್ರ ಹತ್ರ, ಇದು ಅಂದರೆ ರೈನ್ ಕೋಟ್ ಇಲ್ಲ. ಆ್ಯಂಡ್ ನಿಂಗೆ ಗೊತ್ತು ಚಾರ್ಧಾಮ್ ಅಂದರೆ ಕೇದಾರ್ ಹತ್ತಿರ ಅಷ್ಟೊತ್ತಿಗೆ ವೆದರ್ ಫ್ಲಕ್ಚುವೇಟ್ ಆಗ್ತಾನೆ ಇರುತ್ತೆ ಎವ್ರಿ ಮಿನಿಟ್. ಒಂದ್ಸಲಿ ಮಳೆ ಬರುತ್ತೆ, ಒಂದ್ಸಲಿ ಚಳಿ ಆಗುತ್ತೆ, ಒಂದ್ಸಲಿ ಬಿಸಿಲು ಹೊಡಿಯುತ್ತೆ. ಈ ಥರದ್ದು ವೆದರ್ ಕಂಡೀಷನ್ ಇರುತ್ತೆ ಅಲ್ಲಿ, ಯಾವುದೂ ಪರ್ಮನೆಂಟ್ ಅಲ್ಲ. ಅಷ್ಟು ವೆದರ್ ಕಂಡೀಷನಲ್ಲಿ ತಿನ್ನೋಕ್ಕೂ ಇಲ್ಲದೆ ದುಡ್ಡು ಖರ್ಚು ಮಾಡೋದಕ್ಕೆ ದುಡ್ಡು, ನಾನು ಮನ್ಸು ಮಾಡಿದರೆ ಒಂದು ಗೋಡ ತೊಗೊಳ್ಬೋದಾಗಿತ್ತು, ಅಷ್ಟು ದುಡ್ಡು ನನ್ನ ಹತ್ರ ಇತ್ತು. ಪಾಲ್ಕಿ ತೊಗೊಳ್ಬೋದಾಗಿತ್ತು, ಬಿಟ್ಟು ತೊಗೊಳ್ಬೋದಾಗಿತ್ತು, ದುಡ್ಡಿದೆ ನನ್ನ ಹತ್ರ. ಆದರೆ ನಡೆಯೋದಕ್ಕೆ ಡಿಸೈಡ್ ಮಾಡಿದ್ದೆ. ಅವರಿಗೆ ಅದು ನೆಸೆಸಿಟಿ. ನನ್ನ ಫ್ರೆಂಡ್ ಕೂಡ ನನ್ನ ಜೊತೆ ಇದ್ಲು. ಸೊ ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಇನ್ಸ್ಪಿರೇಷನ್ ಐ ಸ್ಟಾರ್ಟೆಡ್ ವಾಕಿಂಗ್ ವಿತ್ ಹರ್. ಬಟ್ ನಾನು ಹೇಳ್ತಾ ಇರೋದು, ಏನೂ ಇಲ್ಲದೆ ಆ ದೇವ್ರನ್ನ ನೋಡಬೇಕು ಅನ್ನೋ ತವಕ ಮಾಡಲೇಬೇಕು ಅನ್ನೋ ಇದಿದೆಯಲ್ಲ, ಅದು ಗ್ರೇಟ್. ನಮಗೆಲ್ಲ ಇದ್ದು ನಾವು ಎಷ್ಟು ಸಲ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾನೆ ಇರ್ತೀವಿ ಜೀವನದಲ್ಲಿ ಅಷ್ಟೇ. So travel has taught you a lot and changed lot and it has made me more patient. ನನಗೆ ಇನ್ನೊಂದು ಏನು ಅಂದರೆ, ಯಾರಾದರೂ ನನಗೆ ಹೇಳ್ಕೊಟ್ಬಿಟ್ರೆ ಕೇಳಿ ಮ್ಯಾಮ್ ಅವ್ರನ್ನ ಕೇಳಿ ಮ್ಯಾಮ್ ಯಾಕೆ ಹಂಗೆ ಮಾಡ್ತಾಯಿದ್ದೆ. ನಂಗೆ ಐ ಯೂಸ್ ಟು ಗೋ ಬಿಫೋರ್. ಮೊದಲು ಹೋಗ್ತಿದ್ದೆ, ಅವ್ರಿಗೆ ಈ ಥರ ಅನ್ಯಾಯ ಆಗ್ತದೆ, ನಾನು ಮಾತಾಡ್ತಿದ್ದೆ ಅವ್ರ ಪರವಾಗಿ. ಪೀಪಲ್ ಹ್ಯಾವ್ ಥಾಟ್ ಮೀ ನಾಟ್ ಟು ಡೂ ದಟ್ ಬಿಕಾಸ್ ಹಿಂದೆ ಅವರೇ ನಾನೇನು ಹೇಳಿಲ್ಲ ಮ್ಯಾಮ್, ನೋಡಿ ನಿಮ್ಗೆ ಬಂದ್ಬಿಟ್ರು ಅವರೇ ಜಗಳಕ್ಕೆ ಹಂಗೆ ಹಿಂಗೆ ಅಂತ ಹೇಳಿದವರು ಇದ್ದಾರೆ. ಸೊ ಇದರಿಂದ ನಿನ್ನ ಇಂಡಸ್ಟ್ರಿಯಲ್ಲೂ ಕೂಡ ಮೈಂಡ್ ಮೈ ಓನ್ ಬಿಸ್ನೆಸ್ ಅನ್ನೋದು ಕಲ್ತ್ಬಿಟ್ಟಿದ್ದೀನಿ. ಎಲ್ಲೋ ಒಂದು ಪಾಯಿಂಟ್ ಇದು ಕೂಡ ವಾಸ್ ಒನ್ ಆಫ್ ದ ರೀಸನ್ ಅನ್ಸುತ್ತೆ, ಬಿಕಾಸ್ ಪೀಪಲ್ ಟಾಕ್ ಬಿಹೈಂಡ್, ಪೀಪಲ್ ಹು ಟಾಕ್ ಇನ್ ಫ್ರಂಟ್ ಆರ್ ಆಲ್ವೇಸ್ ದ ಒನ್ಸ್ ಹು ಆರ್ ಕನ್ಸಿಡರ್ಡ್. ಐ ಯೂಸ್ ಟು ಟಾಕ್ ಇನ್ ಫ್ರಂಟ್. ಇವಾಗ ನಂಗೆ ಏನಾದ್ರು ತಪ್ಪು ಅನ್ಸಿದ್ರೆ ಖಂಡಿತವಾಗ್ಲೂ ಹೋಗಿ ಇದು ಮಾಡಿದ ತಪ್ಪು, ಇದು ಸರಿ ಇಲ್ಲ ಅಂತ ಕೇಳೋವಂಥ ವ್ಯಕ್ತಿ ನಾನು. ಸೊ ಅದು ನನಗೆ ಸೂಟೇ ಆಗಲಿಲ್ಲ. ಇವಾಗ ಐ ಜಸ್ಟ್ ಶಟ್ ಡೌನ್, ಕ್ಲೋಸ್ ಮೈ ಫಿಲ್ಟರ್ಸ್, ಎವ್ರಿಥಿಂಗ್ ಐ ಕ್ಲೋಸ್. ಏನಾರು ಮಾಡ್ಕೊಳ್ಳಿ, ತಲೆನೇ ಹಾಕಲ್ಲ. ಓಕೆ, ಇನ್ನೊಂದು ಪಾಯಿಂಟು. ಸೊ ತುಂಬಾ ಜನ ನಿನ್ನ ಇವಾಗ ಇಷ್ಟೊಂದು ಟೂರ್ನಮೆಂಟ್ಸ್ ಎಲ್ಲ ಆಡೋದು ನೋಡ್ತಾರೆ. ಏನಕ್ಕಿದು? Why are you so enthusiastic when it comes to tournaments? ಆಡ್ಲೇಬೇಕು. ಬಿಕಾಸ್ ಐ ವಾಸ್ ಸ್ಪೋರ್ಟ್ಸ್ ಪರ್ಸನ್. ಐ ಟೋಲ್ಡ್ ಯು, ನಾನು ಸ್ಕೂಲಿಂದ ಸ್ಪೋರ್ಟ್ಸಲ್ಲಿ ಆಡ್ಕೊಂಡು ಬಂದಿದ್ದೀನಿ. ಸೊ ಅದೊಂದು ಏನೋ ಒಂಥರ ಝೀಲು, ಒಂಥರ ಏನೋ ಒಂದು ಹುಮ್ಮಸ್ಸು. ಇಟ್ ಮೇಕ್ಸ್ ಯು ಲುಕ್ ಯಂಗ್, ಫೀಲ್ ಯಂಗ್. ಇಟ್ ಇಸ್ ನಾಟ್ ದ ಏಜ್, ಇಟ್ ಇಸ್ ಹೌ ಯು ಫೀಲ್. ಯಾ, ನಾನು ಬ್ಯಾಡ್ಮಿಂಟನ್ ಪ್ಲೇಯರ್, ನಿಂಗೆ ಗೊತ್ತಿದೆ. ಡೈಲಿ ಎವ್ರಿ ಡೇ ಸಂಜೆ 6 ಗಂಟೆಯಿಂದ 9 ಗಂಟೆ ಬ್ಯಾಡ್ಮಿಂಟನ್ ಆಡ್ತೀಯಾ? ಹೌದು. And otherwise swimming also you and Sandhya are extremely well. Cycling ಗೊತ್ತಿದೆ. Cycling ಅಲ್ಲ, ಒಂದ್ ಫ್ಯಾಕ್ಟ್ರು, ನನ್ನ ಸೈಕಲ್ ಅಲ್ಲಿ ಹೋಗಿ ಕೈ ಮುರ್ಕೊಂಡ್ ಬಂದ್ಮೇಲೆ ಸೈಕಲ್ ಮುಟ್ಟಿಲ್ಲ. ನಿನಗೆ ಆ ಜೋಶ್ ಎಲ್ಲಿಂದ ಬರುತ್ತೆ ಟು ರೈಡ್ ದ ಸೈಕಲ್ ಫ್ರಮ್ ಹೋಮ್ ಟು ನಂದಿ ಹಿಲ್ಸ್, ಕಮ್ ಬ್ಯಾಕ್, ವೇರ್ ನಾಟ್? ಅಂಡ್ ಐ ಥಿಂಕ್ ಅದನ್ನ ಸ್ಟಾರ್ಟ್ ಮಾಡಿದ್ ಕೂಡ ವೆರಿ ಲೇಟ್ಲಿ, very lately, maybe 3-4 years back. ಬಿಕಾಸ್ ಮೈ ಫ್ರೆಂಡ್, ನನ್ನ ಶಾರ್ಟಲ್ ಪಾರ್ಟ್ನರು ಸೈಕಲ್ ತೊಗೊಂಡ್ರು, ಅವ್ರು ಸೈಕ್ಲಿಂಗ್ ಶುರು ಮಾಡಿದ್ರು. ಅವ್ರದ್ದು ಒಂದು ಟ್ರೂಪ್ ಆಯಿತು, ಒಂದು 4 ಜನದ್ದು. ಬನ್ನಿ ಮೇಡಮ್, ನೀವು ಜಾಯ್ನ್ ಆಗ್ಬೋದು ಅಂದರು. ಅವರೇ ಪಾಪ ನನಗೆ ಸೈಕಲ್ ಸಹ ಯಾವ ಥರ ಸೈಕಲ್ ಕೊಂಡ್ಕೊಳ್ಬೇಕು ಅಂತ ತಂದುಕೊಟ್ರು. ಸೊ ದಟ್ ಇಸ್ ಹೌ ಐ ಸ್ಟಾರ್ಟೆಡ್ ಸೈಕ್ಲಿಂಗ್. ಬಟ್ ಅದೇ ನಾನು ಹೇಳ್ತಾ ಇರೋದು, ಇಸ್ ವೆನ್ ದ ಎನರ್ಜಿ ನಮ್ಮದು, ಅಥವಾ ನಾವು ಮಾಡಬೇಕು,
ಸೈಕ್ಲಿಂಗ್ ಹೋಗುವಾಗ್ಲೂ ನಾನು ಎಷ್ಟೊಂದು ಸಲ ಟ್ರಿಪ್ ಮಾಡಿದ್ದು ಅಯ್ಯಪ್ಪ ಯಾವನ್ ಸೈಕಲ್ ಮನೇಲಿ ಕೂತ್ಕೊಂಡು ಎ ಸಿ ರೂಮಲ್ಲಿ ಟಿ ವಿ ನೋಡ್ಕೊಂಡಿರೋದು ಬಿಟ್ಟು ಈ ಬಿಸಿಲು ಕಾಲದಲ್ಲಿ ಸೈಕಲ್ ಮಾಡ್ಕೊಂಡು ಇಷ್ಟಿಷ್ಟು ದೂರ ಹೋಗುವಂಥ ಅಗತ್ಯ ಏನಿದೆ ಅಂತ ಅಂದ್ಕೊಂಡಿದ್ದು ಉಂಟು. ಶಿವನ ಸಮುದ್ರ, ನಾವು ಪಿರಮಿಡ್ ವ್ಯಾಲಿ, ಎಷ್ಟೊಂದು ಸಲ ಇದು ಕನಕ್ಪುರ್ ರೋಡು, ಎಲ್ಲೆಲ್ಲೋ ಹೋಗಿದ್ದೀವಿ. ಮಂಚನಬಲೆ ಡ್ಯಾಮು, ಎಷ್ಟೊಂದು ಕಡೆ ಸೈಕಲ್ ಮಾಡಿ ಆಮೇಲೆ ಟ್ರೆಕ್ ಮಾಡಿ ವಾಪಸ್ ಬಂದು ಮತ್ತೆ ಸೈಕಲ್ ಮಾಡ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದುಂಟು. ಸೊ 170 ಕಿಲೋಮೀಟರ್ಸ್, 150, 130, 100. Your fitness mantra is cycling and badminton. ಮೇಬಿ ಬ್ಯಾಡ್ಮಿಂಟನ್ ಟು ಮೋಸ್ಟ್ ಆಫ್ ದ ಟೈಮ್. ಸೈಕ್ಲಿಂಗ್ ಹಸ್ ಬಿಕಮ್ ಇವಾಗ ಮಾಡ್ತಾ ಇಲ್ಲ. Extinct ಮೊನ್ನೆ ಇವಾಗ ಸೈಕಲ್ ವಾಪಸ್ ಶುರು ರಿಪೇರಿ ಮಾಡಿ ತಂದಿಟ್ಟಿದ್ದೀನಿ. ಇಟ್ ಇಸ್ ನೌ ಫ್ರೆಶ್ ಅಂಡ್ ನೈಸ್. ಐ ಹ್ಯಾವ್ ಟು ಸ್ಟಾರ್ಟ್ ಸೈಕ್ಲಿಂಗ್, ಬಟ್ ತುಂಬಾ ಸಮ್ಮರ್ ಇರೋದ್ರಿಂದ ಮಾಡ್ತಿಲ್ಲ. ಅಷ್ಟೇ ಬಿಟ್ರೆ ಐ ವಿಲ್ ಸ್ಟಾರ್ಟ್ ಅಗೇನ್. ಒಂದು 300 ಸೀರಿಯಲ್ಗಳು ಮಾಡಿದೀರಾ. ಸೊ ಕೆಲವೊಂದು ಇನಿಷಿಯಲಿ ಸೀರಿಯಲ್ಸ್ ಅಂತ ಶುರು ಮಾಡಿದಾಗ ಒನ್ ಎಪಿಸೋಡ್ ಇಸ್ ಆಲ್ಸೋ ಕನ್ಸಿಡರ್ಡ್ ಸೀರಿಯಲ್ಸ್. ಸೊ ಆಗಿನ ಸೀರಿಯಲ್ಸ್ಗೂ ಇವಾಗಕ್ಕೂ ಏನ್ ವ್ಯತ್ಯಾಸ? ಆಗಿನ ಸೀರಿಯಲ್ಸ್ ಅಂದ್ರೆ ಒಂದ್ ಎಪಿಸೋಡ್ನ 3 ದಿನದಲ್ಲಿ ಶೂಟ್ ಮಾಡ್ತಾ ಇದ್ರು. ಇವಾಗ 1 ದಿನಕ್ಕೆ 3 ಎಪಿಸೋಡ್ ಶೂಟ್ ಮಾಡ್ತಾ ಇದ್ದಾರೆ. ಬಟ್ ಆಗಿನ ಸೀರಿಯಲ್ ಅಲ್ಲಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಜಾಸ್ತಿ ಇತ್ತಾ ಅಥವಾ ಈಗಿನ ಸೀರಿಯಲ್ಸ್ಗ? ಅಂದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಐ ಥಿಂಕ್ ರಾಧಾ ಅನ್ನೋ ಒಂದು ಸೀರಿಯಲ್ಗೆ ವರ್ಕ್ ಫಾರ್ 5 years ಅಂಡ್ ಅದೊಂದು ಫ್ಯಾಮಿಲಿನೇ ಆಗಿರ್ಬೋದು ಅಥವಾ ಚುಕ್ಕಿ ಇದಾಗಿರ್ಬೋದು. ಸೊ ಸೀರಿಯಲ್ ಅಲ್ಲಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಹೆಂಗ್ ಬಿಲ್ಡ್ ಆಗುತ್ತೆ? ಬಿಕಾಸ್ ನಾವು ತುಂಬಾ ದಿನ ಕೆಲಸ ಮಾಡ್ತಾ ಇರೋದ್ರಿಂದ ಫ್ಯಾಮಿಲಿ ಬಾಂಡಿಂಗ್ ಯಾವಾಗ್ಲೂ ಇದ್ದೇ ಇರುತ್ತೆ. ವಿ ಗೆಟ್ ಯೂಸ್ ಟು ಪೀಪಲ್. ನಾವು ಮನೇಲಿ ಇರೋದಕ್ಕಿಂತ ಜಾಸ್ತಿ ನಾವು ಸೆಟ್ಟಲ್ಲಿ ಇರ್ತೀವಿ. ಸೊ ಅದು ಜಾಸ್ತಿ ಇರೋದು. ಬಟ್ ಇವಾಗ ಏನಾಗೋಗಿದೆ, ಸೀರಿಯಲ್ಸ್ ಎಲ್ಲ ಕಮ್ಮಿ ಡೇಟ್ಸು, ಅಷ್ಟು ಕೆಲಸ ಮಾಡಲ್ಲ. ಮೊದಲೆಲ್ಲ ತಿಂಗಳಲ್ಲಿ ಒಂದು 15ರಿಂದ 20 ದಿನ ಕೆಲಸ ಮಾಡ್ತಾ ಇದ್ವಿ. ಸೊ ಇವಾಗ ಕಮ್ಮಿ ಆಗಿದೆ ನಂಬರ್ ಆಫ್ ಡೇಸ್. ಆಸ್ ವೆಲ್ ಆಸ್ ಕೋ ಆಕ್ಟರ್ಸ್ ಜೊತೆ ಇದ್ದಿದ್ದ ಬಾಂಡಿಂಗ್ಗಳು ಐ ಥಿಂಕ್ ಆವಾಗ ತುಂಬ ಚೆನ್ನಾಗಿರೋದು. ನಮ್ಮ ಸೀನಿಯರ್ಸ್ ಆಗಿರ್ಬೋದು, ದ ವೇರ್ ವಿ ಯೂಸ್ ಟು ರೆಸ್ಪೆಕ್ಟ್, ನಾವು ರೆಸ್ಪೆಕ್ಟ್ ಮಾಡ್ತಾ ಇದ್ದಿದ್ದ ರೀತಿ ನಮ್ಮ ಸೀನಿಯರ್ಸಿಗೆ, ಗಿರ್ಜಮ್ಮ ಆಗಿರ್ಬೋದು, ಗಾಯತ್ರಿ ಪ್ರಭಾಕರ್ ಆಗಿರ್ಬೋದು, ಬೇರೆ ಸುಮಾರು ಜನ ಆರ್ಟಿಸ್ಟು, ಶ್ರೀದೇವಿ, ಶಿ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟ್ರೆಸ್. ಆ ಥರ ಸುಮಾರು ಜನ ಆರ್ಟಿಸ್ಟ್ಗಳು ಐ ಯೂಸ್ ಟು ಆಲ್ವೇಸ್ ಲುಕ್ ಅಪ್. ಅವ್ರನ್ನ ನೋಡಿ ಅಯ್ಯೋ ಎಷ್ಟು ಚಂದ ಮಾಡ್ತಾರಪ್ಪ, ಎಷ್ಟು ಚೆನ್ನಾಗಿ ಕಾಣ್ತಾರೆ, ಎಷ್ಟು ಪ್ರೆಸೆನ್ಸು ಎಷ್ಟು ಚೆನ್ನಾಗಿದೆ ಅಂತ ಅನ್ಸೋದು. ಈಗ ಹೊಸೊಬ್ರು ಇಂಡಸ್ಟ್ರಿಗೆ ಬಂದಾಗ ಅವ್ರು ಅದೇ ತರ ರ್ಯಾಪೋಸ್ ಬಿಲ್ಡ್ ಮಾಡ್ತಾರ? ಇರುತ್ತೆ, ಬಟ್ ಇಟ್ ಇಸ್ ವೆರಿ ಶಾರ್ಟ್ ಲಿವ್ಡ್. ಒಂದು ಸೀರಿಯಲ್ ಮುಗಿದ ತಕ್ಷಣ ಆ ರ್ಯಾಪೋನೇ ಮರ್ತೋಗಿರುತ್ತೆ. ಮತ್ತೆ ಸಿಕ್ತಾಗ ಮತ್ತೆ ಅದೇ ಇದಿರುತ್ತೆ. ಬಟ್ ಆ ಬಾಂಡಿಂಗ್ ಅಷ್ಟೊಂದಿಲ್ಲ. ಇಲ್ಲಿವರೆಗೂ ಮಾಡಿರೋ ಅಷ್ಟು ಸೀರಿಯಲ್ಸ್ ಅಲ್ಲಿ ವಿಚ್ ಇಸ್ ಯೋರ್ ಫೇವ್ರೆಟ್? ಆ ಥರ ಫೇವ್ರೆಟ್ಸ್ ಅಂತ ಹೇಳೋಕ್ಕಾಗಲ್ಲ. ನಾನು ಸ್ವರ ಸಂಪದ ಆಲ್ ಟೈಮ್ ನನ್ನ ಫಸ್ಟ್ ಸೀರಿಯಲ್. ಸೊ ದಟ್ ಈಸ್ ಒನ್. ಐ ಥಿಂಕ್ ಸೀರಿಯಲ್ಸ್ ಅಂತ ಬಂದಾಗ್ಲೂ ಯು ವರ್ಕ್ ವಿತ್ ಸುಧಾರಾಣಿ ಆಂಟಿ ಇನ್ ಒನ್ ಸೀರಿಯಲ್ ಟುಗೆದರ್. ಅಂಡ್ ಅವಾಗ ಸೀರಿಯಲ್ ಗಳಿಗೆ ಒಂದು ಟೈಟಲ್ ಟ್ರ್ಯಾಕ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಈಗಿನ ಸೀರಿಯಲ್ ಗಳಿಗೆ ಆ ಟೈಟಲ್ ಟ್ರ್ಯಾಕ್ ಗಳು, ಆ ಫ್ಯಾಮಿಲಿ ಬಾಂಡಿಂಗ್ಸ್ ಎಲ್ಲೋ ಡಿಫರ್ ಆಗ್ತದೆ ಅನ್ಸ್ತಿಲ್ವಾ? ಕಳೆದೋಗ್ತಾ ಇದೆ, ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಅಷ್ಟು ದಿನ ನಾವು ಕೆಲಸ ಮಾಡಲ್ಲ. ಮೇನ್ ಹೇಳದ್ನಲ್ಲ ನಿಮಗೆ, ಅಷ್ಟು ದಿನ ಕೆಲಸ ಮಾಡಲ್ಲ. ಆ್ಯಂಡ್ ಮಲ್ಟಿಪಲ್ ಚಾನೆಲ್ಸಲ್ಲಿ ಮಾಡ್ತಾ ಇರ್ತೀವಿ, ಮಲ್ಟಿಪಲ್ ಸೀರಿಯಲ್ಸ್ ಮಾಡ್ತಾ ಇರ್ತೀವಿ. ಸೊ ಆದ್ದರಿಂದ ಆ ಶಿಫ್ಟ್ ಇದೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಆ್ಯಂಡ್ ನಾನು ಸೀರಿಯಲಲ್ಲಿ ಕೂಡ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ. ಸುಧಾರಾಣಿ, ನೀವು ಹೇಳ್ದಂಗೆ ಸುಧಾರಾಣಿ ಜೊತೆ ಆಗಿರ್ಬೋದು, ಕಲ್ಯಾಣ್ ಕುಮಾರ್ ಸರ್, ಲೋಕೇಶ್ ಅಂಕಲ್, ಗಿರ್ಜಾ ಆಂಟಿ, ಗಾಯತ್ರಿ ಪ್ರಭಾಕರ್, ಸುನಿಲ್ ಪುರಾಣಿಕು, ನೇಮ್ ಇವರು ನಾಗಾಭರಣ ಸರ್, ಆಲ್ ದೇ ಆರ್ ಲೆಜೆಂಡ್. ಕನ್ನಡ ಬಿಟ್ಟು ಬೇರೆ ಭಾಷೆಗಳ ಆಪರ್ಚುನಿಟೀಸ್ ಸಿಗ್ತಾ ಆ್ಯಂಡ್ ಮಾಡಿದ್ರೆ ಆ ಒಂದು ಸೆಟ್ಗೂ ಇಲ್ಲಿನ ಸೆಟ್ಗೂ ಏನು ವ್ಯತ್ಯಾಸ? ಅಫ್ಕೋರ್ಸ್ ನಾನು ತೆಲುಗು ಮಾಡಿದ್ದೆ, ಕಥಕಾನಿ ಕಥಾ ಅಂತ, ಮತ್ತು ನಂದಿನಿ ಮಾಡಿದೆ. ಅಲ್ಲಿ ಆ ರೆಸ್ಪೆಕ್ಟೇ ಬೇರೆ. ಆರ್ಟಿಸ್ಟ್ಗಳನ್ನ ದೇ ಟ್ರೀಟ್ ಲೈಕ್ ಅ ಗಾಡ್. ತುಂಬ ಪ್ರಾಮಿನೆನ್ಸ್ ಕೊಡ್ತಾರೆ ಆರ್ಟಿಸ್ಟ್ಗಳಿಗೆ. ಆ್ಯಂಡ್ ಅದೇ ಒಂದು ಪ್ರಿನ್ಸಸ್ ಥರ ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಊಟ ತಿಂಡಿ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಎಲ್ಲನೂ ಅಷ್ಟೇ, ಸ್ಟೇ ಆಗಿರ್ಬೋದು, ಎಲ್ಲನೂ ಕಂಫರ್ಟಬಲ್ ಆಗಿರೋಂಗೆ ನೋಡ್ಕೊಳ್ತಾರೆ. ಆರ್ಟಿಸ್ಟ್ಗಳಿಗೆ ತೊಂದರೆ ಆಗಬಾರ್ದು ಅಂತ ಅಸಿಸ್ಟೆಂಟ್ ಅವರೇ ಪ್ರೊವೈಡ್ ಮಾಡ್ತಾರೆ, ಈ ಥರದ್ದು. ಬಟ್ ಅವ್ರ ಬಜೆಟ್ಸ್ಗಳು ತುಂಬ ಹೆವಿ ಇರೋದ್ರಿಂದ ಅವ್ರಿಗೆ ಆ ಪ್ರಾವಿಷನ್ ಬಜೆಟ್ಸ್ನ ಬ್ಯಾಲೆನ್ಸ್ ಮಾಡೋ ಕೇಪಬಿಲಿಟೀಸ್ ಅಂದರೆ ಈ ಥರದ್ದೆಲ್ಲ ಕೊಡ್ಬೋದು. ಬಟ್ ನಮ್ಮ ಕನ್ನಡದ ಒಂದು ಚಿಕ್ಕ ಬಜೆಟ್ಟು, ಮತ್ತು ನಡೆಯೋದು ಬರೀ ಇಲ್ಲಿ ಕರ್ನಾಟಕದಲ್ಲಿ ಒಂದೇ ಅಷ್ಟೇ.
ಸೊ ಇರ್ಬೋದು, ಆ ಡಿಫ್ರೆನ್ಸು ಇದೆ, ಇಲ್ಲ ಅಂತ ಅಲ್ಲ. ಫುಡ್ ಆಗಿರ್ಬೋದು ಅಥವಾ ಅಕಾಮಿಡೇಷನ್ ಆಗಿರ್ಬೋದು, ಅಲ್ಲಿ ಪ್ರೊವೈಡ್ ಮಾಡೋದು ಕಂಪ್ಲೀಟ್ಲಿ ಆ ಡಿಫ್ರೆಂಟ್ ಇದು. ಒನ್ ಆರ್ಟಿಸ್ಟ್ ವಿತ್ ಹೋಮ್ ಯುವರ್ ಅಂದರೆ ಸೀರಿಯಲ್ ಅಲ್ಲಿರುವಂಥ ಒಂದು ವ್ಯಕ್ತಿ ನಿನ್ನ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ದಟ್ ಫ್ರೆಂಡ್ಶಿಪ್ ಇಸ್ ಅಮೇಝಿಂಗ್. ಇವತ್ತಿಗೂ ಅದೇ ಕ್ಯಾರಿ ಮಾಡ್ತೀರಾ. ನನ್ನ ತಲೆಯಲ್ಲಿ ಪ್ರಾಬಬ್ಲಿ ಒಂದು 3 ಹೆಸರಿದೆ. ಗಿರ್ಜಾ ಆಂಟಿ, ಗಿರ್ಜಾ ಲೋಕೇಶ್, ನಾನು ಗೀಯಮ್ಮ ಅಂತ ಕರಿತೀನಿ ಅವ್ರನ್ನ. ಶಿ ಈಸ್ ಬೀನ್ ಅ ಮೆಂಟರ್. ತಪ್ಪು ಸರಿ ತಿದ್ದೋದಾಗ್ಲಿ, ಅವರು ಕೆಲವು ಮಾತುಗಳು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಹಾಗೆ ರುಚಿಯಾಗಿ ಅಡುಗೆ ಮಾಡಿ ಕಳ್ಸೋದು. ಅವರು ಮನೆಗೆ ಹೋದ್ರೆ ಊಟ ಮಾಡೋದೇ ಕಳಿಸೋದೇ ಇಲ್ಲ. ನಾನು ಅಂತಲ್ಲ, ಯಾರನ್ನೂ ಕಳಿಸಲ್ಲ. ಅದೊಂದು. ಗಾಯತ್ರಿ ಪ್ರಭಾಕರ್ ನಮ್ಮ ಸೆಟ್ಟಲ್ಲಿ ಪ್ರತಿದಿನ ಊಟ ತೊಗೊಂಡು ಬರೋದು, ಎಲ್ರಿಗೂ ಪ್ರೀತಿಯಿಂದ ಹಂಚೋದು, ವಿಶ್ವಾಸ. ಅವ್ರ ಮನೆಯಲ್ಲೂ ನಾನು ಹೋದಾಗ ಅನು ಆಗಿರ್ಬೋದು, ಮತ್ತು ಅವ್ರ ಮಗ ವಿಕ್ರಮ್ ಆಗಿರ್ಬೋದು, ದೇ ಆರ್ ವೆರಿ ನೈಸ್, ವೆರಿ ಫ್ರೆಂಡ್ಲಿ ಆ್ಯಂಡ್ ಡೌನ್ ಟು ಅರ್ತ್ ಪೀಪಲ್. ಸುಮಾರು ಜನ ಹಾಗೆ ನೋಡೋಕೆ ಹೋದರೆ ನಾನು ಸುಮಾರು ಜನ ಜೊತೆ ಕೆಲಸ ಮಾಡಿರೋದು, ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ, ವೆರಿ ನೈಸ್. ಇವತ್ತಿಗೂ ನಾನು ಆ ಕನೆಕ್ಷನು, ಆ ಬಾಂಡಿಂಗ್ ಇಟ್ಕೊಂಡಿದ್ದೀನಿ. ಅನಂತ್ ವೇಲು ಅಂಕಲ್ಲು ನಮ್ಮ ಡ್ಯಾಡ್ ಜೊತೆ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ನನ್ನ ಬಾಂಡಿಂಗ್ ಒಂದು ಡಿಫ್ರೆಂಟ್ ಲೆವೆಲ್ಲು. ಬಟ್ ಇವತ್ತಿಗೆ ಜನ ಕೆಲವೊಂದು ಫಿಲ್ಮ್ಸ್ಗಿಂತ ಜಾಸ್ತಿ ಸೀರಿಯಲಲ್ಲಿ ನಿಮ್ಮನ್ನ ನೋಡಿ, ಅಯ್ಯೋ ನೀವು ಈ ಸೀರಿಯಲಲ್ಲಿ ಎಷ್ಟು ವಿಲನ್ನು ಇದಕ್ಕೆ ಅದಕ್ಕೆ ಅಂತ ಬಂದು ಬೈಯೋದೆಲ್ಲ ಇನ್ಸಿಡೆಂಟ್ಸ್. ಮೊನ್ನೆನೂ ಆಯ್ತು, ನಾನು ಮೈಸೂರಿಗೆ ಹೋಗಿದ್ದೆ ನಿನ್ನೆ, ನೀನಿದ್ದೆ ಅನ್ಸುತ್ತೆ. ಮೈಸೂರಿಗೆ ಹೋದಾಗ ಅವರು, ಏನ್ ಮೇಡಮ್ ಅಷ್ಟೊಂದು ಘಾಟಿ ಇರ್ತೀರಾ ಫಿಲಮಲ್ಲಿ, ಸೀರಿಯಲಲ್ಲಿ, ಇದ್ರಲ್ಲಿ ಎಷ್ಟೋ ಸಾಫ್ಟ್ ಇದ್ದೀರಾ, ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ, ಹಂಗೆ ಹಿಂಗೆ ಅಂತ ಹೇಳಿದ್ದು ಉಂಟು. ಸೊ ಇಟ್ ಇಸ್ ಓನ್ಲಿ ಅ ಕ್ಯಾರೆಕ್ಟರ್. ಮೇ ಬಿ ನೀನು ಹೇಳಿದೆ ನಾನು ತುಂಬ ಜೋರಿದ್ದೀನಿ, ಅನ್ಫಿಲ್ಟರ್ಡ್ ಇದ್ದೀನಿ ಅಂತ. ಮೇ ಬಿ ಆ ಕ್ಯಾರೆಕ್ಟರ್ಸು ಎಫೆಕ್ಟ್ ಇರ್ಬೋದು. ಐ ಥಿಂಕ್ ಬಾಲಿವುಡ್ ಅಲ್ಲಿ ಕೂಡ ರಣವೀರ್ ಸಿಂಗ್ ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್. ಅಂದ್ರೆ ಒಂದು ಕ್ಯಾರೆಕ್ಟರ್ ತುಂಬಾ ಲೌಡ್ ಆಗಿ ಮಾಡಿದಾಗ ಆ ಲೌಡ್ ಇನ್ನೂ ಉಳಿಯುತ್ತೆ. ಬಿಕಾಸ್ ಎವ್ರಿ ಡೇ ಯು ಆರ್ ಸ್ಕ್ರೀಮಿಂಗ್, ಯು ಆರ್ ಶೌಟಿಂಗ್, ಆ ಥರದ್ದು. ಸೊ ಅದು ಉಳಿಯುತ್ತೆ. ಐ ಥಿಂಕ್ ದಟ್ ಆಲ್ಸೋ ಹ್ಯಾಪೆಂಡ್ ವಿತ್ ಅಸ್. ಐ ಥಿಂಕ್ ವೆನ್ ಯು ಮತ್ತೆ ಇನ್ನೊಂದು ವಿಷಯ, ನನ್ನ ವಾಯ್ಸ್ ಲೌಡ್ ಇರೋದಕ್ಕೆ ಕಾರಣ ಏನು ಅಂದ್ರೆ, ಮೊದಲೆಲ್ಲ ಲ್ಯಾಪಲ್ ಮೈಕ್ಸ್ ಯೂಸ್ ಮಾಡ್ತಾ ಇದ್ದಿಲ್ಲ, ಒಂದು ಬೂಮ್ ರಾಡ್ ಇರೋದು. ಸೊ ನಾವ್ ಏನೇ ಮಾತಾಡಂಗಿದ್ರು ವಿ ಹ್ಯಾಡ್ ಟು ಶೌಟ್, ಅದು ಕ್ಯಾಚ್ ಮಾಡೋದಕ್ಕೆ. ಸೊ ದಟ್ ಈಸ್ ಆಲ್ಸೋ ರೀಸನ್. ಎವ್ರಿಥಿಂಗ್ ಮೈ ಇದು your personal life, industry life, everything is the reason for who you are today. Yeah, definitely. So ತುಂಬಾ ಅವಾರ್ಡ್ಸ್ ಗಳು ವಿನ್ ಆಗಿದ್ಯಾ. ಹೌ ಡು ಯು ಥಿಂಕ್ ಇಸ್ ಅವಾರ್ಡ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅನ್ ಆಕ್ಟರ್? ಡಸ್ ಇಟ್ ಆಡ್ ಎನಿ ವ್ಯಾಲ್ಯೂ? ಆಕ್ಚುಲಿ ಅವಾರ್ಡ್ಸ್ ಮೇಕ್ ಯು, ಅಂದ್ರೆ ಅವಾರ್ಡ್ ಬಂದಾಗ ಇಟ್ ಗಿವ್ಸ್ ಯು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ. ಬಟ್ ಕೆಲವೆಲ್ಲ ಅವಾರ್ಡ್ಸ್ ನಂಗೆ ಗೊತ್ತಿಲ್ಲ. ಸೀರಿಯಲಲ್ಲಂತೂ ನಂಗೆ ಯಾವ ಅವಾರ್ಡು ಬಂದಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಚಾನೆಲ್ಸ್ ಆರ್ಗನೈಸ್ ಮಾಡುವಂಥ ಅವಾರ್ಡ್ಸ್. ಐದರ್ ನನ್ನ ಸೀರಿಯಲ್ ಮುಗ್ದೋಗಿರುತ್ತೆ ಅಥವಾ ಅವಾಗ ಸ್ಟಾರ್ಟ್ ಆಗಿರುತ್ತೆ. ಸೊ ನನ್ನ ಕನ್ಸಿಡ್ರೇ ಮಾಡಿಲ್ಲ ಯಾವ ಅವಾರ್ಡಿಗೂ. ನನಗೇನು ಬೇಜಾರಿಲ್ಲ ಅವಾರ್ಡ್ಸ್ ಬಂದಿಲ್ಲ ಅಂತ. ಅಫ್ಕೋರ್ಸ್ ಯಾರು ವಿನ್ ಆಗಿದಾರೋ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಎಲ್ಲ ಅವಾರ್ಡ್ಸು ಒಂದಷ್ಟು ಇದೆಲ್ಲ ಕೊಡ್ತಾ ಇರ್ತಾರೆ. ನಾನು ಹೋಗಿ ಸ್ವೀಕಾರ ಮಾಡಿದ್ದು ಉಂಟು, ತೊಗೊಂಡಿದ್ದು ಉಂಟು, ಖುಷಿ ಪಟ್ಟಿದ್ದು ಉಂಟು ಅಷ್ಟೇ. ಓವರ್ ಆಲ್ ನಿನ್ನ ಈ ಒಂದು ಜರ್ನಿ ಬಗ್ಗೆ ವಾಟ್ ಯು ವಾಂಟ್ ಟು ಸೇ ಇನ್ ಒನ್ ಸ್ಮಾಲ್ ಲೈಫ್? ಯೆಟ್ ನಾಟ್ ಕಂಪ್ಲೀಟ್. ಇಂಡಸ್ಟ್ರಿಯಲ್ಲಿ ಈ ಒಂದು ವ್ಯಕ್ತಿ ಜೊತೆ ಇನ್ನೂ ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ, ಇನ್ನೂ ವರ್ಕ್ ಮಾಡಿಲ್ಲ, ಬಟ್ ಅದೊಂದಿತ್ತು ನನಗೆ. ಮೈ ಆಲ್ ಟೈಮ್ ಫೇವ್ರೆಟ್ ಇಸ್ ರವಿಚಂದ್ರನ್ ಸರ್. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಭಾಳಷ್ಟು ಆಸೆ ಇತ್ತು. ಅವ್ರ ಜೊತೆ ಸುಮಾರು ಫಿಲಮ್ಗಳು ಬಂದಾಗಲೂ ನನ್ನ ಡೇಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೋ ಒಂದು ಕ್ಯಾರೆಕ್ಟರ್ ಇದು ಒಪ್ಕೊಳ್ಳದೆ ಮಾಡದೆ ಇದ್ದಿದ್ದು ರವಿ ಸರ್ ಜೊತೆ. ಬಟ್ ಅವ್ರ ಡೈರೆಕ್ಷನಲ್ಲಿ ಅವ್ರ ಜೊತೆ ಅವ್ರ ಫಿಲಮಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನಂಗೆ ಕ್ರೇಜಿ ಸ್ಟಾರಲ್ಲಿ. ಸೊ ದಟ್ ವಿಲ್ ಬಿ ಚೆರಿಶ್ಡ್ ಆ್ಯಂಡ್ ಇನ್ ಲೈಫ್ ಟೈಮ್ ಚೆರಿಶ್ಮೆಂಟು. ಯಾವ್ರಿಗೂ ಗೊತ್ತು ನಂಗೆ ತುಂಬ ಇಷ್ಟವಾದ ವ್ಯಕ್ತಿ ಅಂದರೆ ರವಿ ಸರ್. ಸೊ ಐ ಆಮ್ ಬ್ಲೆಸ್ಡ್ ದಟ್ ಐ ಹ್ಯಾವ್ ವರ್ಕ್ ವಿತ್ ಹಿಮ್ ಅಷ್ಟೇ. How happy are you about me entering to this industry or what I'm doing right now? I told you very clearly that ನೀನು ಇಂಡಸ್ಟ್ರಿಗೆ ಬರೋದು ನನಗೆ ಇಷ್ಟ ಇಲ್ಲ. ಬಿಕಾಸ್ ಇವಾಗಿನ ಮಕ್ಳಿನ ಮೈಂಡ್ಸೆಟ್ಟು ಅವ್ರಿಗೆ ಫೇಲ್ಯೂರ್ಸ್ ತೊಗೊಳೋದಕ್ಕೆ ಆಗಲ್ಲ. ದೇ ಕೆನಾಟ್ ಕೋಪ್ ಅಪ್ ವಿತ್ ಫೇಲ್ಯೂರ್ಸ್. ಆ್ಯಂಡ್ ನಮ್ಮ ಇಂಡಸ್ಟ್ರಿ ಇಟ್ ಇಸ್ ನಾಟ್ ಅ ಪ್ಲೇಸ್ ವೇರ್ ಕಂಟಿನ್ಯೂಸ್ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಕೆಲಸ ಸಿಗುತ್ತೆ ಅನ್ನೋದು
ನಿನಗೂ ಗೊತ್ತು ಹೇಗಿದೆ ಅಂತ. ನಿನಗೂ ಎಷ್ಟೊಂದು ಸಿನಿಮಾಗಳು ನೀನು ಮಾಡ್ತಾ ಇದೀಯ ಇವಾಗ, ಅದಾದ್ಮೇಲೆ ಎಷ್ಟೊಂದು ಸೀರಿಯಲ್ಗಳು ಬಂತು, ಫಿಲಮ್ಸ್ ಬಂತು. ನೀನು ಯಾಕೆ ಹೋಗ್ಲಿಲ್ಲ ಅಂದರೆ ನಿನಗೆ ಅದು ಕಂಫರ್ಟಬಲ್ ಇದ್ದಿಲ್ಲ ಅಂತ ಹೋಗಲಿಲ್ಲ. ಅದನ್ನು ಜನ ಹೇಗೆ ತಗೊಳ್ತಾರೆ ಅಂದರೆ, ಇವಳು ಇದು ಮಾಡ್ತಾ ಇದ್ದಾಳೆ, ಇಷ್ಟು ದಿನ ಆಯಿತು ಯಾವುದೂ ಬಂದಿಲ್ಲ ಇವಳಿಗೆ ವರ್ಕು ಅಂತ ತಗೊಳ್ತಾರೆ. ಬಟ್ ನಿನಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಬಂತು, ನೀನು ತಗೊಂಡಿಲ್ಲ ಅಂತ. ನೀನು ಬೇರೆ ಕಡೆ ಬ್ಯುಸಿ ಇದೆಯಾ, ಬೇರೆದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಾ, ಇದು ಕಾನ್ಸಂಟ್ರೇಟ್ ಮಾಡೋಕ್ಕೆ. ನಾನು ಅದನ್ನೇ ಹೇಳಿದ್ದು, ಈಗಿನ ಕಾಲದ ಮಕ್ಕಳಿಗೆ ಫೇಲಿಯರ್ಸ್ ತೊಗೊಳಕ್ಕಾಗಲ್ಲ. Done. Thank you so much. It was pleasure having you here. It was great talking to you. I think people get to see a lot of unfiltered version of you and me in this podcast. So thank you so much. ಥ್ಯಾಂಕ್ ಯು ವೆರಿ ಮಚ್. ನನಗೆ ಫಸ್ಟ್ ಆಫ್ ಆಲ್ ನಿನ್ನ ಪಾಡ್ಕಾಸ್ಟ್ ಅಂದಾಗ ಅಯ್ಯೋ ಇವಳು ಅದು ಮಾಡ್ತಿದ್ದಾಳೆ ಮತ್ತೆ ಇವಳದಕ್ಕೆ ಹೋಗ್ಬೇಕಾ ಕಂಪಲ್ಷನಲ್ಲೇ ಅನ್ಕೊಳ್ತಿದ್ದೆ. You are a compulsion for TNIT. TNIT ಇದೇನಿದ್ರು TNIT ಇದು ಕಂಪಲ್ಷನ್ ಅಲ್ಲ, ನಿಂದು ಕಂಪಲ್ಷನ್ ಇದ್ದಿದ್ದು. ಸೊ ಯೋಚನೆ ಮಾಡ್ತಿದ್ದೆ, ಇವ್ರು ಪಾಡ್ಕಾಸ್ಟಿಗೆ ಹೋಗ್ಬೇಕಪ್ಪ, ಅಯ್ಯಪ್ಪ ಯಾಕಪ್ಪ ಅಂತಿದ್ದೆ. ಓಕೆ ಫೈನ್, ಬಿಕಾಸ್ ಯು ಆರ್ ಮೈ ಡಾಟರ್. ನಿನಗೆ ನನ್ನ ಅದರ್ ವರ್ಷನ್ನು ಗೊತ್ತು, ನನ್ನ ಸ್ಕ್ರೀನ್ ವರ್ಷನ್ನು ಗೊತ್ತು. ಸೊ ಆದ್ದರಿಂದ ಇಟ್ ವಾಸ್ ಬೆಟರ್ ಟಾಕಿಂಗ್ ಟು ಯು. ಐ ಫೆಲ್ಟ್ ಲೈಟ್. ನಾನು ಎಷ್ಟೊಂದು ವಿಷಯಗಳು ನಾನು ಬೇರೆ ಕಡೆ ಶೇರ್ ಮಾಡದೇ ಇರೋದನ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಅದು ಸರಿನೋ ತಪ್ಪಾ ಏನೋ ಇಲ್ಲ. ನಾನು ಐ ಡೋಂಟ್ ಟೇಕ್ ಇಟ್. ಅಂಡ್ ಎಂಡ್ ಆಫ್ ದ ಡೇ ನನಗೆ ಅದರಿಂದ ಸಮಸ್ಯೆ ಇಲ್ಲ, ನಿನಗೆ ಅದರಿಂದ ಸಮಸ್ಯೆ ಇಲ್ಲ. ಸೊ ಜನರು ಮಾತಾಡೋದು ನಮ್ಗೆ ಮ್ಯಾಟ್ರ್ ಆಗಲ್ಲ. ಸೊ ಐ ಆಮ್ ಶೋರ್ ಇದಕ್ಕೂ ಕೂಡ ತುಂಬಾ ಪ್ರಶ್ನೆಗಳು ಬರುತ್ತೆ. ಬಟ್ ಐ ಥಿಂಕ್ ದಿಸ್ ಇಸ್ ದ ರಿಯಾಲಿಟಿ ಆಫ್ ಹೌ ಅವರ್ ಲೈಫ್ ಇಸ್ ಬೀನ್ ಅಂಡ್ ವಾಟ್ ವಿ ಆರ್ ಡೀಲಿಂಗ್ ವಿತ್. ಈ ಪಾಡ್ಕಾಸ್ಟ್ ಅಲ್ಲಿ ಬಂದಿರೋದು ಒಂದು ಖುಷಿ ಏನು ಅಂದ್ರೆ, ನೀನು ಕೆಲವು ವಿಷಯಗಳು ನನಗೆ ನೋವಾಗುತ್ತೆ ಅಂತ ಹೇಳದೆ ಇರೋದನ್ನ ಇಲ್ಲಿ ಹೇಳಿದೆ. ಸೊ ಇವತ್ತು ನಂಗೆ ಗೊತ್ತಾಯ್ತು ಆ ವಿಷಯ. ಲೆಟ್ಸ್ ಟಾಕ್. See you at home. Bye bye. Thank you so much. Bye. ಸೊ ನೀವೇ ನೋಡಿದ್ರಿ, ಈ ಪಾಡ್ಕಾಸ್ಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ಎಮೋಷನ್ಸ್ ಇತ್ತು. ಅಂಡ್ ಐಮ್ ಶೋರ್ ನಮ್ಮ ಲೈಫಿನ ಒಂದು ಚಿಕ್ಕ ಬಿಟ್ ನಿಮ್ಮ ಮುಂದೆ ನಾವು ಇವತ್ತು ಹಂಚ್ಕೊಂಡಿದ್ವಿ. ಇನ್ನಷ್ಟು ಅಮೇಸಿಂಗ್ ಪಾಡ್ಕಾಸ್ಟ್ಗಳು ಮತ್ತೆ ಕಂಟೆಂಟ್ಗೆ TNIT ಕನ್ನಡನ ಫಾಲೋ ಮಾಡೋದು ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.